ಎನರ್ಜಿ. ನಿಮ್ಮ ಎನರ್ಜಿ ಎಲ್ಲಿ ತೋರಿಸ್ತೀರಾ? ನಿಮ್ಮ ಪ್ರತಿ ಆಕ್ಷನ್ ಅಲ್ಲಿ ತೋರಿಸ್ತೀರಾ. ನೀವು ಯಾರಾದ್ರೂ ಬಂದ್ರಿ ಅಂದ್ರೆ ನೀವು ಹೋಗಲ್ಲ, ನೀವು ಟಕ್ಕ ಬರ್ತೀರಾ ಅಲ್ವಾ? ನಾವು ಕೊಡೋದ್ರೆ ಕೆಲವರು ಸ್ವಭಾವನೆ ಸ್ಲೋ ಇರ್ಬೋದು, ಅವ್ರಿಗೆ ನಮ್ಮಲ್ಲ. ಆದ್ರೂ ಅವ್ರ ಮುಖದಲ್ಲಾದ್ರೂ ಒಂದ್ ಸ್ವಲ್ಪ ಆಕ್ಷನ್ ಅಲ್ಲಿ ಸ್ವಲ್ಪ ಉತ್ಸಾಹ ಕಾಣ್ಬೇಕು. ನಾವೆಲ್ಲ ಬದುಕಿದೀವಲ್ವಾ? ಬದುಕಲಾಗಲೇ ಸತ್ತಾಗಿರ್ಬಾರ್ದು. ನಗರು ನಮ್ಮ ಹುಡುಗರಿಗೆ ಏನ್ ತಿಳಿಸ್ಬೇಕಾಗಿತ್ತು? ನಾನೇನ್ ಹೇಳಿದೆ ಸರ್ ಇವಾಗ? ಹನುಮಂತು ನಾನೇನ್ ಹೇಳಿದೆ? ಇಲ್ಲ, ಕರೆಕ್ಟ್. ಇವಾಗ ಕರೆಕ್ಟ್. ಹಂಗಿರ್ಬಾರ್ದು ಅಂದ್ರೆ ಹೆಂಗಿರ್ಬೇಕು? ಉತ್ಸಾಹ. ಇದೇನೋ ಹೇಳ್ತೇವಪ್ಪ, ಇದು ಫ್ಲವರ್ ಪಾಟ್. ಫ್ಲವರ್ ಪಾಟ್ ಏನ್ ಹೇಳಿದೆ? ಕೇಳಿಸ್ಕೊಂಡಿದ್ದ? ಕೇಳಿಸ್ಕೊಂಡಿದ್ದೆ? ನೋಡ, ಅದೇ ಫ್ಲವರ್ ಪಾಟ್ ಏನು ಎಕ್ಸಾಂಪಲ್ ಹೇಳಿದೆ? ಫ್ಲವರ್ ಪಾಟ್ ನಲ್ಲಿ ಇರ್ಲಿಲ್ಲ ಅನ್ನೋವಾಗ ನೀವ್ ಹೇಳಿ ಸರ್. ನಿಮ್ಮ ಹೆಸರೇನಾ? ಆಕಾಶ್ ಹೇಳಿ. ನೋಡಿ, ನೀವು ಏನ್ ಗೊತ್ತಾ? ನೋಡಿ, ಇದು ನೀವು ಎಷ್ಟೇ ಗುರಿಯನ್ನು ನಿಗದಿ ಮಾಡ್ಕೊಳ್ರಿ, ಪ್ರೆಸೆನ್ಸ್ ಆಫ್ ಮೈಂಡ್ ಒಂದು ಹೇಳ್ತಾರೆ, ನೌ ಟು ವಾವ್ ಅಂತ. ನಾನು ಹೇಳಕ್ಕೆ ಫಸ್ಟ್ಗೆನೆ ನೌ ಟು ವಾವ್. ನೋಡಿ, ನಮ್ಮ ಹುಡುಗರು ಕೇಳಿಸ್ಕೊಂಡ್ರೆ ಒಂಚೂರು. ನಮ್ಮ ಹುಡುಗರು ಅಂತ ಒಂದು ಫಿಲಮ್ ಬಂದಿತ್ತಲ್ಲ, ಬಂದಿತ್ತಾ? ಒಂದು ತೆಗಿಯೋಣ ನಾವು ಇವಾಗ. ಈ ಹುಡುಗರನ್ನ ಹಾಕೊಂಡು ಒಂದು ತೆಗಿಯೋಣ. ಕೂತು ನೋಡಿ ಕೇಳಿಸ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಇದು. ಸೊ ನಮ್ಮ ಅಚೀವ್ಮೆಂಟ್ ಹೇಗಿರ್ಬೇಕು ಅಂದರೆ, ನೌ ಟು ವಾವ್. ಇಫ್ ಯು ಫೋಕಸ್ ಆನ್ ನೌ, ನಾವು ಈಗ ಏನು ನಡೀತಾ ಇದೆ ಅದರಲ್ಲಿ ನಿಮ್ಮ ಗಮನವನ್ನು ಇಟ್ಟರೆ, ದೆನ್ ಯು ವಿಲ್ ಎಕ್ಸ್ಪೀರಿಯನ್ಸ್ ವಾವ್. ರಿಸಲ್ಟ್ ಹೆಂಗೆ ಬರುತ್ತೆ? ವಾವ್. ಇಫ್ ಯು ಡೋಂಟ್ ಫೋಕಸ್ ಆನ್ ನೌ, ನೋ ವಾವ್. ಅಂದರೆ ನಾವು ಪ್ರೆಸೆನ್ಸ್ ಆಫ್ ಮೈಂಡ್ ಅಂತೀವಿ. ಅದನ್ನ ಪ್ರೆಸೆನ್ಸ್ ಆಫ್ ಮೈಂಡ್ ಅಂದರೆ ನಮ್ಮ ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ. ಇಲ್ಲಿ ನಮಗೆ ನೋಡ್ತಿರ್ತೀವಿ, ಏನೇನೋ ಯೋಚನೆ ಮಾಡ್ತಾರೆ. ಜೋಕ್ ಬಂದು ನೋಡಿದ್ರು ನಗು ಬರಲ್ಲ, ನಗು ಬಂದರೂ ನಾವು ನಗಲೇಬಾರ್ದು ಅಂತ ಮನೇಲೇ ಡಿಸೈಡ್ ಮಾಡ್ಕೊಂಬಂದ್ಬಿಡೋದು. ಸೊ ಇದು ಉಪಯೋಗ ಆಗಲ್ಲ. ಪ್ರೆಸೆನ್ಸ್ ಆಫ್ ಮೈಂಡ್ ಅಂದರೆ ಏನು? ಸ್ಕೂಲಲ್ಲಿ ಟೀಚರ್ ಏನು ಹೇಳ್ತಾ ಇದ್ದಾರೆ, ಏನು ನಾನು ಓದ್ತಾ ಇದ್ದೀನಿ, ದಟ್ ಇಸ್ ಕಾಲ್ಡ್ ಫೋಕಸ್. ನಿಮಗೆ ಸ್ಟಡಿ ಸ್ಕಿಲ್ಸಲ್ಲಿ ಹೇಳ್ತೀನಿ ನಾನು ಅದನ್ನು. ಇದು ಮುಗಿಸ್ ನೆಕ್ಸ್ಟ್ ಅದಕ್ಕೆ ಹೋಗ್ತೀನಿ ನಾನು. ಫೋಕಸಿಂಗ್ ಆನ್ ಯುವರ್ ಸ್ಟಡಿ ಆರ್ ರೀಡಿಂಗ್, ವಾಟ್ ಎವರ್ ಯು ಆರ್ ರೀಡಿಂಗ್. ಫೋಕಸಿಂಗ್ ಆನ್ ವಾಟ್ ಎವರ್ ಟೀಚರ್ ಈಸ್ ಟೀಚಿಂಗ್. ಫೋಕಸಿಂಗ್ ಆನ್ ವಾಟ್ ಯು ಆರ್ ಲಿಸ್ನಿಂಗ್. ಸೊ ಅದರಲ್ಲಿ ನೀವು ಹೆಚ್ಚು ಗಮನವನ್ನು, ಸ್ವಾಮಿ ವಿವೇಕಾನಂದರು ಒಂದು ಪುಸ್ತಕ ಓದಿದರೆ ಯಾವ ಪುಟದಲ್ಲಿ ಏನಿತ್ತು ಅಂತ ಹೇಳ್ತಿದ್ದಾರೆ. ಈಗಲೂ ಸಹ ಅಂಥ ಸಾಧಕರಿದ್ದಾರೆ. 1 ಗಂಟೆಗೆ 1000 ಪುಟಗಳ ಪುಸ್ತಕವನ್ನು ಓದುವಂಥವ್ರು ಇದ್ದಾರೆ. 1 ಗಂಟೆಗೆ 1000 ಪುಟಗಳ ಪುಸ್ತಕವನ್ನು, ಫಾಸ್ಟ್ ರೀಡಿಂಗ್ ಸ್ಕಿಲ್ಸ್ ಅಂತ, ವೇಗವಾಗಿ ಓದುವ ಕೌಶಲಗಳು. ಕೆಲವರಿಗೆ ವಿಶೇಷವಾದ ಸಾಧನೆ ಇರುತ್ತೆ. ಒಬ್ಬನು ತಥಾಗತ್ ಅಂತ ಒಬ್ಬನು ಇದ್ದಾನೆ, ತಥಾಗತ್ ಅಂತ ಅವನ ಹೆಸರು. ಅವನದು ಗಿನ್ನಿಸ್ ರೆಕಾರ್ಡ್. ಅವನದು 9 ವರ್ಷಕ್ಕೆ ಅವನು 10th ಸ್ಟ್ಯಾಂಡರ್ಡ್ ಮುಗಿಸ್ದ. 9 ವರ್ಷಕ್ಕೆ 10th ಮುಗಿದವು. PUC ಮುಗೀತು 11 ವರ್ಷಕ್ಕೆ. ಎಷ್ಟು BSc ಮುಗೀತು. 21 ವರ್ಷಕ್ಕೆ PhD ಮಾಡಿಬಿಟ್ಟ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು. ಅದು ಹೆಂಗೆ ಸಾಧ್ಯ ಆಯಿತು ಸರ್? 9 ವರ್ಷದವರೆಗೆ ಎಕ್ಸಾಮಿನೇಷನ್ ಕಟ್ಟಿಸ್ಕೊಳಲ್ಲ. 6 ವರ್ಷ, ಇವಾಗಂತೂ ಗೌರ್ಮೆಂಟ್ ಆರ್ಡರ್ 6 ವರ್ಷ ಇಲ್ಲದಿದ್ದರೆ 1ನೇ ಕ್ಲಾಸ್ಗೂ ಸೇರಿಸಲ್ಲ. 9 ವರ್ಷಕ್ಕೆ 10th ಸ್ಟ್ಯಾಂಡರ್ಡ್ ಹೆಂಗೆ ಮಾಡೋದು ಸರ್? ನಾವೆಲ್ಲ 16 ವರ್ಷಕ್ಕೆ ಬಂದುಬಿಟ್ಟಿದ್ದೀವಿ. ಅವನು ಕೋರ್ಟ್ಗೆ ಹೋಗಿ, ಅಂದರೆ ಅವನು ಎಷ್ಟು ಸಾಧನೆ ಅಂದರೆ,
ನಾನು ಸಾಧನೆ ಮಾಡುವ ಅಂದರೆ ಆ ಹುಡುಗನಿಗೆ ಅಂತ ಒಂದು ವಂಡರ್ ಬಾಯ್ ಅಂತೀವಿ ನಾವು, ಚೈಲ್ಡ್ ಪ್ರೋಡಿಜಿ ಅಂತೀವಿ ನಾವು ಅದನ್ನು. ಕೆಲವರಿಗೆ ಚಿಕ್ಕ ವಯಸ್ಸಿನಲ್ಲೇ ಬಾಲ ಪ್ರತಿಭೆಗಳು ಅಂತಂತಾರೆ ಅವರು. ಆ ಥರ ಅವನು 21 ಇಯರ್ಸ್ಗೆ ಅವನಿಗೆ 25 ಇಯರ್ಸ್ಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮುಂಬೈನಲ್ಲಿ ಅವನಿಗೆ ಅಪಾಯಿಂಟ್ಮೆಂಟ್ ಆಯಿತು. ಈಗ 37 ಇಯರ್ಸ್ ಅವನಿಗೆ ಸದಾಗತಿಗೆ. ಅಂದರೆ ನಾನು ಹೇಳ್ತೇನೆ ಫೋಕಸ್. ಅವ್ನಿಗೆ ಹೆಂಗೆ ಸಾಧ್ಯ ಆಯ್ತು? ಅವನಿಗೆ ನಿಮ್ಮಲ್ಲೂ ತುಂಬ ಚೆನ್ನಾಗಿ ಓದೋಂಥವ್ರು ತುಂಬ ಚೆನ್ನಾಗಿ ಮಾರ್ಕ್ಸ್ ತೆಗಿತಾರೆ. ಹೇಗೆ ತೆಗಿತಾರೆ ಅವರು? ಗಮನ ಹರಿಸ್ತಾರೆ. ಪ್ರತಿ ಕ್ಷಣವನ್ನು ಗಮನವನ್ನು ಹರಿಸ್ತಾರೆ, ಏನು ಓದ್ತಾರೆ ಅಲ್ಲಿ. ಸೊ ಇದು ಸರ್ ಸರ್ ಹಾಂ ಸರ್ ಹೌದು ಹಾಂ 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 ಆಗಲ್ಲ ಅಂತೇಳಿ ಹೈಕೋರ್ಟ್ ಅಲ್ಲಿ ಕೂಡ ರಿಜೆಕ್ಟ್ ಆಗ್ತಾರೆ. ಸುಪ್ರೀಂ ಕೋರ್ಟಿಗೆ ಹೋಗಿ ಕೇಸ್ ಸ್ಟ್ಯಾಂಡ್ ಮಾಡಿ ಅವನು MBBS ಮುಗಿಸಿ ವರ್ಕಿಂಗ್ ಎಸ್ ಎ ಡಾಕ್ಟರ್. ಎಷ್ಟು ವರ್ಷ ಅವನಿಗೆ ಇವಾಗ? ಏಜ್ ಕಾಮನ್ ಏಜ್ ಸರ್, ಹೈಟ್ ಇಲ್ಲ, ಹೈಟ್ ಕಡಿಮೆ ಇದ್ದಾನೆ ಸರ್. ಅದು ಒಳ್ಳೆ ಎಕ್ಸಾಂಪಲ್ ಕೊಟ್ಟರು. ಅಂದರೆ ಭಾಳ ಮುಖ್ಯವಾಗಿ ನಮಗೆ ಸಾಧನೆಗೆ ಬೇಕಾಗಿರೋಂಥದ್ದು ಏನು ಅಂದರೆ, ಕೆಲವ್ರು ನೋಡ್ರಿ ಬ್ಲೈಂಡ್ ಇರೋವಂಥವ್ರು, ಕಣ್ಣೇ ಇರಲ್ಲ ಅಂಥವರು ಒಂದು ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಆಗಿದ್ದಾರೆ. ಅಂದರೆ ಉದ್ಯಮಿಗಳಾಗಿದ್ದಾರೆ. ಬೇಕಾಗಿರೋದೇನು ಅಂದರೆ ಇಚ್ಛಾಶಕ್ತಿ, ವಿಲ್ ಪವರ್, ಇಚ್ಛಾಶಕ್ತಿ ಬೇಕಾಗಿರೋಂಥ. ಸೊ ನಾವು ಮುಗಿಸೋಣ. ಸೇವರ್ಸಲ್ಲಿ ವಿಜುವಲೈಸ್ ಎಕ್ಸಸೈಸಿಂದ ಬರುತ್ತೆ. ಸೊ ನೀವು ಉತ್ಸಾಹ ಇರಬೇಕು ಅಂದರೆ ಎಕ್ಸಸೈಸನ್ನು ಡೈಲಿ ಬೇಸಿಸಲ್ಲಿ ಒಂದು 2 ನಿಮಿಷನೋ 5 ನಿಮಿಷನೋ 10 ನಿಮಿಷನೋ ಮಾಡುವಂಥದ್ದು. ಆಮೇಲೆ ರೀಡಿಂಗ್ ಅಂದರೆ ನಿಮ್ಮ ಇದ್ರದ್ದು ರೀಡಿಂಗ್ ಅಲ್ಲ, ಏನೋ ಟೆಕ್ಸ್ಟ್ ಬುಕ್ಸ್ ಅಲ್ಲ, ಯಾವುದಾದ್ರೂ ಒಂದು ಸ್ಫೂರ್ತಿಯುತವಾಗಿರ್ತಕ್ಕಂಥ ಒಂದು ಪುಸ್ತಕಗಳನ್ನ, ಸಾಧಕರ ಕಥೆಗಳನ್ನು, ಸಾಧಕರ ಸೂಕ್ತಿಗಳನ್ನು, ಅವುಗಳನ್ನ ಒಂದು 2 ನಿಮಿಷನೋ 3 ನಿಮಿಷನೋ ನಾವು ಓದೋವಂಥದ್ದು. ಅವರು ಅವರ ನಿಮ್ಮ ಗೋಡೆ ಓದ್ತಕ್ಕಂಥ ವಾಲ್ ಇರ್ತದಲ್ಲ, ಅಲ್ಲಿ ಹಾಕೊಳ್ತಕ್ಕಂಥದ್ದು, ಅದನ್ನು ಓದುವಂಥದ್ದು. ಒಂದು ಒಳ್ಳೆಯ ಸೂಕ್ತಿ ನಮ್ಮ ಜೀವನವನ್ನೇ ಬದಲಾಯಿಸುತ್ತೆ. ಒಂದು ಒಳ್ಳೆಯ ಸುಭಾಷಿತ ಅಂತೀವಲ್ಲ ನಾವು, ಒಂದು ಒಳ್ಳೆಯ ಸೂಕ್ತಿ. ಸೊ ಆ ಥರದ ಸೂಕ್ತಿಗಳನ್ನು ಓದುವಂಥದ್ದು. ಎಸ್ ಅಂತ ಹೇಳಿದ್ರೆ ಸ್ಕ್ರೈಬಿಂಗ್ ಅಂದರೆ ಬರೆಯೋದು, ಏನಾದರೂ ಬರೆಯೋದು. ಏನು ಬರೆಯೋದು ಅಂದರೆ ಇಲ್ಲಿ ನಾನು ಏನು ಸಾಧನೆ ಮಾಡಿದೆ, ರಿಫ್ಲೆಕ್ಟಿಂಗ್. ನಿಮ್ಮನ್ನು ನೀವು ರಿಫ್ಲೆಕ್ಟನ್ನು ಮಾಡ್ಕೊಳ್ಳೋದು. ಎಷ್ಟು ಸಾಧನೆ ಆಯ್ತು ನಂದು, ಇನ್ನು ಏನು ಮಾಡಬೇಕಾಗಿದೆ, ಇನ್ನು ನನಗೆ 35 ದಿವಸ ಇದೆ, ನಾನು ಯಾವ ರೀತಿ ಒಂದು 2-3 ವಾಕ್ಯದಲ್ಲಿ ನೀವು ಬರೆಯೋದು. ನಿಮ್ದು ಯಾರು ಇದ್ದಾನೆ, ನಾನು ಎಷ್ಟು ಸಾಧನೆ ಮಾಡಬೇಕಾಗಿದೆ. ಸೊ ಇದು ನಮಗೆ ಸೇವರ್ಸ್ ಏನಿದೆಯಲ್ಲ, ಪ್ರತಿ ದಿವಸ ನೀವು ಇದನ್ನು ಪ್ರಾಕ್ಟೀಸನ್ನು ಮಾಡಿದ್ರೆ 6 ನಿಮಿಷನೋ 10 ನಿಮಿಷನೋ ಪ್ರತಿ ದಿವಸ ಫಸ್ಟ್ ಗೆದ್ದಾಗ ನೀವು 35 ದಿವಸ ಕಂಟಿನ್ಯೂಸ್ಲಿ ಡೂ ದಿಸ್. ಜೊತೆಗೆ ನಿಮ್ಮ ಗುರಿಯನ್ನು ಬರೆದು ಹಾಕೊಳ್ತಕ್ಕಂಥದ್ದು. ಅಫರ್ಮೇಷನ್ಸ್ ಅನ್ನು ಒಂದು 5 ಅಫರ್ಮೇಷನ್ಸ್. ಒಂದು, ನನಗೆ ಏನೇನು ಸಾಧ್ಯ ಆಗುತ್ತೆ, ಇದನ್ನು ನನಗೆ ಸಾಧ್ಯ ಇದೆ, ನಾನು ಮಾಡ್ತೇನೆ, ನಾನು ಗುರಿಯನ್ನು ತಲುಪ್ತೇನೆ, ನಾನು ಶಿಸ್ತಿನಿಂದ ಇರ್ತೇನೆ, ಉತ್ಸಾಹದಿಂದ ಇರ್ತೇನೆ, ನಾನು ಫೋಕಸ್ಸನ್ನು ಮಾಡ್ತೇನೆ. ಗಣೇಶ್ ಫೋಕಸ್ಸನ್ನು ಮಾಡ್ತೇನೆ. ನೋಡ್ಬೇಕು, ಫೋಕಸ್ ಮಾಡಬೇಕು ಅಂದರೆ ಯಾರು ಮಾತಾಡ್ತಾರೆ ಅವ್ರ ಕಡೆ ನೋಡಬೇಕು, ಎಲ್ಲೆಲ್ಲಿ ನೋಡಬಾರ್ದು. ಫೋಕಸ್ಸನ್ನು ಮಾಡ್ತೇನೆ. ಸೊ ಇದನ್ನ ನಾವು ಅಫರ್ಮೇಷನ್ಸ್ ಅನ್ನು ಬರೆದು ಹಾಕೊಳ್ಳೋದು. ಸೊ ಆಗ ನಿಮಗೆ ಸಾಧನೆ ನಿಮಗೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ನೋಡಿ, ಅದಕ್ಕೆ ಒಂದು ಕಡೆ ಹೇಳ್ತಾರೆ, ಇದು ಭಾಳ ಚೆನ್ನಾಗಿದೆ. ಸ್ವಾಮಿ ವಿವೇಕಾನಂದರದ್ದು ಇವತ್ತು ಯಾರೋ ಕೋಟನ್ನು ನೋಡಿದೆ ನಾನು. ಸದಾ ನಿನ್ನ ಮನಸ್ಸು ಶಕ್ತಿಪೂರ್ಣವಾಗಿರುವಂತೆ ನೋಡಿಕೋ. ನಾನು ಹೇಳಿದೆ ಮನಸ್ಸೇ ಎಲ್ಲದಕ್ಕೂ ಸಾಧನೆಗೆ ಕಾರಣ. ನಮ್ಮ ಸುಪ್ತ ಮನಸ್ಸಿಗೆ ಆ ಶಕ್ತಿ ಇರುತ್ತೆ ಅಂತೇಳಿ ಸ್ವಾಮಿ ವಿವೇಕಾನಂದ ಇದನ್ನು ಹೇಳ್ತಾರೆ. ಸದಾ ನಿನ್ನ ಮನಸ್ಸು ಶಕ್ತಿಪೂರ್ಣವಾಗಿರುವಂತೆ ನೋಡ್ಕೋ. ಅದು ಶಕ್ತಿಯುತವಾಗಿರ್ಬೇಕು, ದುರ್ಬಲ ಆಗಿರಬಾರ್ದು. ದುರ್ಬಲ ಅಂದ್ರೇನು? ಆ ಕಡೆ ನೋಡೋದು, ಈ ಕಡೆ ನೋಡೋದು, ಅಯ್ಯೋ ಅನ್ನೋದು ಅಲ್ವಾ? ಹಂಗಿರಬಾರ್ದು. ಮನಸ್ಸು ಯಾವಾಗ ಸ್ಟ್ರೈಟಾಗಿ ಕೂತ್ಕೊಳ್ತೀನಿ ನಾನು, ಯಾವಾಗಲೂ ನಾನು ಆಸಕ್ತಿಯುತವಾಗಿ ಕೇಳ್ತೀನಿ, ನಾನು ಶಕ್ತಿಯುತವಾಗಿರಬೇಕು. ನಿನ್ನ ಮಾತುಗಳಲ್ಲಿ ಸದಾ ಶಕ್ತಿ ತುಂಬಿರಲಿ. ನೀನಾದರೂ ಮಾತಾಡಿದ್ರೆ ಮಾತಿನಲ್ಲಿ ಶಕ್ತಿ ಇರಬೇಕು, ಕ್ರಿಯೆಯಲ್ಲಿ ಶಕ್ತಿ ಇರಬೇಕು, ನಡವಳಿಕೆಯಲ್ಲಿ ಶಕ್ತಿ ಇರಬೇಕು, ಉತ್ಸಾಹ ಇರಬೇಕು. ನಾನು ದುರ್ಬಲ, ನನ್ನ ಕೈಲೇನ ಆದೀತು, ನನ್ನ ಕೈಲಿ ಏನಾಗುತ್ತೆ ಅಂತ ಅನ್ಬೇಡ. ನನಗೆ ವೀಕ್, ನನ್ನ ಕೈಲಿ ಏನಾಗುತ್ತೆ ಅಂತ ನೀನು ಅನ್ಬೇಡ ಎಂದು ಹೇಳಿಕೊಳ್ಳುತ್ತಲೇ ಇದ್ದರೆ ಮನುಷ್ಯ ಕೈಲಾಗದವನೇ ಆಗುತ್ತಾನೆ, ಕಸಕ್ಕಿಂತ ಕಡೆಯಾಗುತ್ತಾನೆ. ಏನಾಗ್ತಾನೆ? ಕಸಕ್ಕಿಂತ. ನಾವು ಕಸಕ್ಕಿಂತ ಕಡೆ ಆಗಬೇಕಾ?
ಆಗಬಾರ್ದು ಅಂತ ಹೇಳಿದ್ರೆ ಮನಸ್ಸು ಶಕ್ತಿಯುತವಾಗಿರೋಂಗೆ ನೋಡ್ಕೋಬೇಕು. ಸ್ವಾಮಿ ವಿವೇಕಾನಂದರು ಹೇಳೋರಂತೆ ಮಾತುಗಳಲ್ಲಿ ಶಕ್ತಿ ತುಂಬಿರಬೇಕು. ನಾನು ದುರ್ಬಲ, ನನ್ನ ಕೈಲಿ ಆಗಲ್ಲ ಅನ್ನೋದಕ್ಕಿಂತ ನಾನು ಸಬಲ, ನನ್ನ ಕೈಲಿ ಆಗುತ್ತೆ ಅಂತ ಅಂದ್ಕೊಳ್ಬೇಕು. ಸೊ ಇದನ್ನು ಹೇಳ್ತಾ ವಿದ್ಯಾರ್ಥಿಗಳ ಲಕ್ಷಣಗಳು, ವಿದ್ಯಾರ್ಥಿಗಳು ಹೆಂಗಿರಬೇಕು ಅಂತ ಒಂದು ನೀವು ಕೇಳಿದ್ರೇನೋ ಗೊತ್ತಿಲ್ಲ, ನಿಮ್ಮ ಟೀಚರ್ಸ್ ಏನಾದರೂ ಹೇಳಿರ್ಬೋದೇನೋ ಗೊತ್ತಿಲ್ಲ ನನಗೆ. ಒಂದು ಶ್ಲೋಕ ಇದೆ ವಿದ್ಯಾರ್ಥಿಗಳು ಹೇಗಿರಬೇಕು ಅಂತ. ಕಾಕಚೇಷ್ಟ ಬಕೋದ್ಯಾನ, ಕೇಳಿದಿರಾ ಇದನ್ನು? ಕೇಳಿದಿರಾ? ಯಾರು ಹೇಳ್ತೀರಾ? ಕೇಳಿ, ಯಾರಾದ್ರೂ ನೆನಪಿದ್ರೆ ಹೇಳ್ತೀರಾ? ಹೋಗಿ ನಾನು ಹೇಳ್ತೀನಿ, ಅದಕ್ಕೆ ಅರ್ಥ ಗೊತ್ತಾದ್ರೆ ಹೇಳ್ರಿ. ಕಾಕಚೇಷ್ಟ ಬಕೋದ್ಯಾನ ಶ್ವಾನ ನಿದ್ರಾ ತಥೈವಚ ಅಲ್ಪಾಹಾರಿ ಗೃಹತ್ಯಾಗಿ ವಿದ್ಯಾರ್ಥಿ ಪಂಚಲಕ್ಷಣಂ. ವಿದ್ಯಾರ್ಥಿಗಳಿಗೆ 5 ಲಕ್ಷಣ, ಪಂಚಲಕ್ಷಣಂ ಅಂದರೆ 5 ಲಕ್ಷಣ. ಸ್ಟೂಡೆಂಟ್ ಆಗಿರೋನು 5 ಲಕ್ಷಣ ಇರಬೇಕು. ನಮ್ಮ ಹತ್ರ ಇದಾವ ಅಂತ ನೋಡ್ಕೊಳ್ಳೋಣ. ಕಾಕಚೇಷ್ಟ, ಕಾಕ ಅಂದರೆ ಕಾಗೆ, ಚೇಷ್ಟ ಅಂದರೆ ಪ್ರಯತ್ನ. ಕಾಗೆಗಿರುವ ಪ್ರಯತ್ನ. ಕಾಗೆ ಎಷ್ಟು ಕಠಿಣ ಪರಿಶ್ರಮ ಜೀವಿ ಅಂತ ಹೇಳಿದ್ರೆ ಅದು ಆಹಾರವನ್ನು ತುಂಬ ಹುಡುಕುತ್ತೆ. ಎಲ್ಲೂ ಸುಮ್ಮನೆ ಸೋಂಬೇರಿ ಥರ ಇರಲ್ಲ. ಅದು ಆಹಾರವನ್ನು ಹುಡುಕುತ್ತೆ. ಸಿಕ್ಕರೆ ಎಲ್ಲರನ್ನೂ ಕರೆಯುತ್ತೆ, ಅವರ ಬಳಗವನ್ನು. ಎಲ್ಲರೂ ಅಂದರೆ ಮನುಷ್ಯರನ್ನಲ್ಲ, ಆ ಕಾಗೆಯ ಬಳಗವನ್ನು ಕರೆಯುತ್ತೆ. ಪರಿಶ್ರಮವಾಗಿ ಆಹಾರವನ್ನು ಹುಡ್ಕೊಳ್ಳುತ್ತೆ, ಸದಾ ಪರಿಶ್ರಮವಾಗಿರುತ್ತೆ. ವಿದ್ಯಾರ್ಥಿಯಲ್ಲಿ ಆ ಪ್ರಯತ್ನ ಇರಬೇಕು, ಪ್ರಯತ್ನಶೀಲರಾಗಿರ್ಬೇಕು. ನಿಮ್ಮ ಹತ್ರ ಇದೆಯಾ? ಇದೆಯಾ? ಇದೇನೋ? ಇದೇನೋ? ನೀನೇ ಕಣ ಅವನು ಹಿಂದೆ ಅವನು ಕಣ, ಪ್ರಯತ್ನ ಇದೆಯಾ? ಹೆಸರ್ನೋ? ಹಾಂ, ನೋಡಿ ಒಂದು ಉತ್ಸಾಹ ಬಂತಪ್ಪ ಇಲ್ಲಿಂದ. ಕಾಕಚೇಷ್ಟ, ಕಾಗೆಯ ಪ್ರಯತ್ನ ಇರಬೇಕು. ಬಕೋದ್ಯಾನ, ಬಕಪಕ್ಷಿ ಥರ ಧ್ಯಾನ. ಬಕಪಕ್ಷಿ ಹೆಂಗಿರುತ್ತಂದ್ರೆ ಅದು ನೀರೊಳಗಡೆ ಸ್ಟ್ಯಾಚ್ಯೂ ಥರ ನಿಂತಿರುತ್ತೆ, ಸುಮ್ಮನೆ ಹೀಗೇನೆ. ಯಾಕೆ ನಿಂತಿರುತ್ತೆ ಅದು? ಅದು ಸುಮ್ಮನೆ ನಾವು ಅಬ್ಸರ್ವ್ ಮಾಡ್ತಾ ಇರುತ್ತೆ. ಯಾವುದಾದ್ರೂ ಆಹಾರ ಒಂದು ಹುಳ ಬರ್ತಿದ್ದಂಗೆ ಟಕ್ಕನಾಗೆ ಮಾಡಿಬಿಡು. ಸೊ ನಮಗೆ ವಿದ್ಯಾರ್ಥಿಯಾಗಿ ಅಷ್ಟು ಗಮನ ಇರಬೇಕು, ಫೋಕಸ್. ವಾವ್, ನೌಟು ವಾವ್, ನೌಟು. ಸೊ ಅದು ಆ ಒಂದು ಬಕಪಕ್ಷಿಗಿರುವಂತಹ ಒಂದು ಧ್ಯಾನ. ಶ್ವಾನ ನಿದ್ರಾ, ಶ್ವಾನ ಅಂದ್ರೇನು? ನಾಯಿ ನಿದ್ರೆ ಮಾಡ್ತಾ ಇರುತ್ತೆ, ಆದರೆ ಎಚ್ಚರಿಕೆಯಾಗಿರುತ್ತೆ. ಅದು ಸುಮ್ಮನೆ ಅದು ತಕ್ಷಣಕ್ಕೆ ಎದ್ಬಿಡುತ್ತೆ ಅದು. ಸೊ ನಾವು ತಕ್ಷಣದಲ್ಲಿ ಎಚ್ಚರವಾಗಿರ್ಬೇಕು, ಅಷ್ಟು ಎಚ್ಚರಿಕೆ ಇರಬೇಕು. ಯಾರೋ ಕರೀತಾನೆ, ಇನ್ಯಾರೋ ಅಲ್ಲಿ ಮಾತಾಡಿಸ್ತಾನೆ, ಆ ಕಡೆ ನೋಡಿ ಅಲ್ಲಿ ತೆಗಿಬಾರ್ದು ಅಲ್ವಾ? ಎಚ್ಚರಿಕೆ. ನಮಗೇನು ಸಾರ್ ಏನು ಹೇಳ್ತಾ ಇದ್ದಾರೆ? ಹಾಂ, ಅಲ್ಲೇನೋ ಸ್ಟ್ರೈಟಾಗಿ ಕೂತ್ಕೊಳ್ರ. ಅದಕ್ಕೆ ನಾವೇನು ಮಾಡಬೇಕು? ಎಚ್ಚರಿಕೆ ಇರಬೇಕು. ಯಾವಾಗಲೂ ನಮಗೆ ಎಚ್ಚರಿಕೆ, ಅರಿವು, ತಿಳುವಳಿಕೆ, ತುಂಬ ಒಳ್ಳೆಯ ಒಂದು ಜಾಗರೂಕತೆಯಾಗಿರಬೇಕು. ನಾಯಿ ಹೇಗಿರುತ್ತೆ ಹಾಗೆ. ಅಲ್ಪಾಹಾರಿ, ಅಲ್ಪಾಹಾರಿ ಅಂದರೆ ಕಡಿಮೆ ಊಟ ಮಾಡಬೇಕು. ಬರೀ ಊಟ ಒಂದೇ ಅಲ್ಲ, ನಮಗೆ ಏನೇನನ್ನು ಕೊಡ್ತೀವಿ, ನಾವು ನೋಡೋದೇನು ನೋಡ್ತೀವಿ, ಕೇಳೋದೇನು ಕೇಳಿಸ್ಕೊಳ್ತೀವಿ, ಎಲ್ಲವೂ ಸರ್ ನೋಡಿ ಸರ್ ನಗು ಬಂತ್ರಿ. ಆಮೇಲೆ ಎಲ್ಲವನ್ನು ನಾವು ಏನು ಮಾಡಬೇಕು? ಕಡಿಮೆ ಕಡಿಮೆ ಮಾಡಬೇಕು. ಮೊಬೈಲ್ ನೋಡ್ತೀವಿ, ಸ್ವಲ್ಪನೇ ಅದನ್ನು ಆಹಾರಕ್ಕೆ ಸ್ವಲ್ಪ, ಅದು ಹೊಟ್ಟೆಗೊಂದೇ ಅಲ್ಲ, ಮೊಬೈಲ್ ಸಹ ಸ್ವಲ್ಪನೇ ಯೂಸ್ ಮಾಡಬೇಕು. ಸೋಷಿಯಲ್ ಮೀಡಿಯಾ ಯೂಸ್ ಮಾಡಲೇಬಾರ್ದು, ಮಾಡಬೇಕಾ? ಸೊ ಆ ಥರ ಅಲ್ಪಾಹಾರಿ ಅಂದರೆ ಕಡಿಮೆ ಫುಡ್ ತೊಗೊಂಡ್ರೆ ಎನರ್ಜಿ ಚೆನ್ನಾಗಿರುತ್ತೆ, ಚುರುಕಾಗಿರ್ತೀವಿ ಅಂತೇಳಿ. ಗೃಹತ್ಯಾಗಿ, ಗೃಹತ್ಯಾಗಿ ಅಂದರೆ ಮನೆ ಬಿಡಬೇಕು. ಮನೆ ಬಿಟ್ಟು ಅಂದರೆ ಇಲ್ಲಿ ಹೋಗ್ಬೇಡ್ರಿ ಮತ್ತೆ ಇವತ್ತು. ಮನೆ ಬಿಡಬೇಕು ಅಂದರೆ ನಮ್ಮ ಕಂಫರ್ಟ್ ಝೋನಿಂದ ಆಚೆ ಬರಬೇಕು ಅಂತ. ಕಂಫರ್ಟ್ ಝೋನ್ ಅಂದರೆ ಸುರಕ್ಷತಾ ವಲಯ. ನನ್ನ ಕೈಲಿ ಇಷ್ಟೇ ಆಗುತ್ತೆ, ಇದನ್ನು ಮೀರಿ ಆಗಲ್ಲ ನನಗೆ ಅನ್ನೋಂಥದ್ದು. ಅದನ್ನು ಬಿಟ್ಟು ನಾವು ಆಚೆ ಬರಬೇಕು. ಅಂದರೆ ನಾನು ಸಾಧನೆ ಮಾಡಲಿಕ್ಕೆ ತುಂಬ ನಾವು ಶ್ರಮವನ್ನು ವಹಿಸಬೇಕಾಗತ್ತೆ. ನಮ್ಗೆ ಇದಾಗಲ್ಲ ಅನ್ನೋದನ್ನು ಬಿಟ್ಟು ಬರಬೇಕು. ಇದು 5 ಲಕ್ಷಣಗಳು. ಒಂದು, ಮೊದಲನೇದೇನು? ಕಾಕಚೇಷ್ಟ, ಕಾಗೆಯ ಪ್ರಯತ್ನ. ಎರಡನೇದು ಬಕಪಕ್ಷಿಯ ಧ್ಯಾನ. ಮೂರನೇದು ಶ್ವಾನ ನಿದ್ರಾ. ನಾಲ್ಕನೇದು ಅಲ್ಪಾಹಾರಿ. ಐದನೇದು ಬೃಹತ್ಯಾಗಿ. ಸೊ ಇಷ್ಟು ಹೇಳ್ತಾ ನಿಮಗೆ ಸ್ಟಡಿ ಸ್ಕಿಲ್ಸ್ ಬಗ್ಗೆ ಹೇಳೋಣ. ಆಮೇಲೆ ಒಂದು 5 ನಿಮಿಷ ನಿಮಗೆ ಒಂದು 5 to 10 ಮಿನಿಟ್ಸು ಸ್ಟಡಿ ಸ್ಕಿಲ್ಸ್ ಬಗ್ಗೆ, ಹೇಗೆ ನೀವು ಓದಬೇಕು ಅನ್ನೋದ್ರ ಬಗ್ಗೆ ಬಹಳ ಮುಖ್ಯವಾಗಿ ನಿಮಗೆ ನೋಡಿ. ಇವಾಗ ನೀವೆಲ್ಲರೂ ಓದ್ತಾ ಇದ್ದೀರಾ, ಪರೀಕ್ಷೆಗೆಲ್ಲ ರೆಡಿ ಆಗ್ತಾ ಇದ್ದೀರಾ? ಸೊ ಯಾವ ರೀತಿಯಲ್ಲಿ ನೀವು ಅಭ್ಯಾಸ ಮಾಡ್ತೀರಿ? ಯಾರಾದ್ರೂ ಒಬ್ರು ಹೇಳ್ತೀರಾ? ಎಷ್ಟು ಗಂಟೆ ಓದ್ತೀರಿ? ಹೇಗೆ ಓದ್ತೀರಿ?
ವಾಟ್ ಈಸ್ ಯುವರ್ ಸ್ಟಡಿ ಪ್ಯಾಟ್ರನ್, ಸ್ಟಡಿ ಸ್ಟೈಲ್ ಹೇಗೆ ನೀವು ಹೆಂಗೆ ಓದ್ತೀರಿ ನೀವು? ಯಾರು ಒಂದು ಇಬ್ಬರು ಹೇಳ್ತೀರಾ? ಇಬ್ರು ಯಾರು ಹೆಂಗೆ ಓದ್ತೀರಿ ಅಂತ? ಎಷ್ಟು ಗಂಟೆಗೆ ಓದ್ತೀರಿ, ಯಾವ ರೀತಿಯಲ್ಲಿ ಓದ್ತೀರಿ ಅಂತ? ಭಾಳ ಮುಖ್ಯವಾಗಿ ಓದ್ಲಿಕ್ಕೆ ಕೂತ್ಕೊಳ್ತೀರಪ್ಪ ನೀವು. ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತೀರಿ? 4 ಗಂಟೆಗೆ. ಓದ್ಲಿಕ್ಕೆ ಕೂತ್ಕೊಳ್ತೀರಿ. ನಾಳೆಯಿಂದ ಸೇವರ್ಸ್ ಮಾಡಿ ಬೆಳಿಗ್ಗೆ ಒಂದು 6 ಮಿನಿಟ್ಸ್ ಅವನೊಂದು ಸೇವರ್ಸ್ ಹೋದಾಕಲ್ಲ ಅವ್ರು ಪೆಂಡಿಂಗ್ ನೋಡ್ತಾರೆ. ಸೇವರ್ಸ್ ನೆನಪಿಲ್ವಾ? ಕೇಳಿಸ್ಕೊಂಡಿಲ್ಲ, ಅವರು ಫೋಕಸ್ ಮಾಡಲಿಲ್ಲ. ಸೇವರ್ಸ್ ನೆನಪಿದ್ಯಾ? ಎಷ್ಟು ನೆನಪಿದೆ? ಅವ್ರನ್ನ ನೋಡಿಲ್ಲ, ಅವ್ರಿಗೆ ಗಮನಿಸ ಇಲ್ಲ. ನೋಡಿ ಕೈ ಎತ್ತು ಗಣೇಶ. ನೋಡಿ ಈಗ ಪ್ರತಿ ದಿವಸ ನೀವು 4 ಗಂಟೆಗೆ ಹೇಳ್ತೀರಿ, ನಾಳೆಯಿಂದ ಒಂದು 10 ನಿಮಿಷ ಸೇವರ್ಸ್ 15 ನಿಮಿಷ ಮಾಡ್ತೀವಿ. ಆಮೇಲೆ ಓದ್ಕೊಳ್ಳಿ ಕೂತ್ಕೊಳ್ತೀವಿ. ಎಷ್ಟೊತ್ತು ಓದ್ತೀರಿ? ಕೇಳಿಸ್ಕೊಳ್ಳಿ. ಈಗ 4:15 ಶುರು ಮಾಡ್ತೀರಲ್ವಾ ಅಂದ್ಕೊಳ್ಳೋಣ. 4:30 AM. ಎಷ್ಟು ಗಂಟೆವರೆಗೂ ಹೋಗ್ತೀರಿ? 6 ಗಂಟೆವರೆಗೂ ಹೋಗ್ತೀರಿ. 7 ಗಂಟೆನಾ? 8. ಓಕೆ. ಸೊ 8 ಗಂಟೆವರೆಗೂ ಓದ್ತಾರೆ ಇವರು. ಮೇಲೆ ಎದ್ದೇಳೋದಿಲ್ಲಲ್ಲ? ಎದ್ದೇಳ್ಬೇಕಾ? ಸೊ ನೋಡಿ, ಈಗ ಇಬ್ರು ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಒಬ್ಬ ಸ್ಟೂಡೆಂಟ್ ಇದ್ರಂತ, ಯಾರೋ ಒಬ್ಬರಿಗೆ ಡಿಸೈಡ್ ಮಾಡಿದ್ರೆ ಮಾರ್ಕ್ಸ್ ಕಮ್ಮಿ ಬಂತು ಒಬ್ಬರಿಗೆ, ಯಾರೋ ಒಬ್ಬರಿಗೆ ಸ್ಟೂಡೆಂಟ್ಗೆ. ಅವ್ರು ತುಂಬ ನಿರ್ಧಾರ ಮಾಡಿದ್ರು ನಾನು ಚೆನ್ನಾಗಿ ಓದಬೇಕು ಅಂತ. ಅವ್ರೇನು ಮಾಡಿದ್ರು ಅಂದರೆ, ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿ ದಿವಸ 8 ಅವರ್ಸ್ ನಾನ್ ಸ್ಟಾಪ್ ಓದ್ತೀನಿ ನಾನು. 8 ಅವರ್ಸ್ ನಾನ್ ಸ್ಟಾಪ್. ಶನಿವಾರ ಬಂದರೆ ಸ್ವಲ್ಪ ರೆಸ್ಟ್ ಓದ್ತೀನಿ ನಾನು. 8 to 10 ಅವರ್ಸ್. ಅವರು ಚೆನ್ನಾಗೇ ಮಾರ್ಕ್ಸ್ ತೆಗೆದಿರ್ಬೋದಾ? ಇನ್ನೊಬ್ಬರು ಇದ್ರಂತೆ, ಅವರು ಮಧ್ಯ ಬ್ರೇಕ್ ತೊಗೊಳ್ಳೋದು. ಎ ಮತ್ತು ಬಿ. ಒಬ್ರು ಎ ಅನ್ನೋರು ಕಂಟಿನ್ಯೂಸ್ ನಾನ್ ಸ್ಟಾಪ್ ಓದ್ತಾ ಇದ್ದಾರೆ, ಬಿ ಅನ್ನೋರು ಮಧ್ಯ ಬ್ರೇಕ್ ತೊಗೊಳ್ತಾರೆ ಜಾಸ್ತಿ. ಓಕೆ, ಎಷ್ಟು ಬ್ರೇಕ್ ತಗೋಬೇಕು, ಹೇಗೆ ಓದ್ತಾರೆ? ಯಾವ್ದು ಒಬ್ರು ಯಾವ ಥರ ನಾವು ಓದ್ಬೇಕು, ಎಷ್ಟು ಸರಿ ಓದಬೇಕು, ಎಷ್ಟು ಬ್ರೇಕ್ ತಗೋಬೇಕು? ನೀವೇನು ಮಾಡ್ತಿದ್ದೀರಿ ಹೇಳಿ. ನಾನು ಕೆಲವು ರಿಸರ್ಚರ್ಸ್ ಏನು ಹೇಳುತ್ತೆ, ಯಾವ ರೀತಿ ನೀವು ಮಾಡ್ಬೋದು ಅಂತ ನಾನು ಹೇಳ್ತೀನಿ. ನಾನು ನೀವೇನು ಮಾಡ್ತೀರ ಹೇಳಿ. ಅರ್ಧ ಗಂಟೆ ಓದಿ 10 ನಿಮಿಷ ಬರಿಬೇಕು. ನೆಕ್ಸ್ಟ್ ರೀಕಾಲ್ ಮಾಡಿ. ಓಕೆ, ಮತ್ತೆ ನೀವು ಹೇಳಿ ಪರವಾಗಿಲ್ಲ. ಎಷ್ಟೊತ್ತು ಓದ್ತೀರಿ? ಫಸ್ಟು 30 ನಿಮಿಷ ಓದ್ತೀರಿ. ಓಕೆ, ಹಾಂ. ಓಕೆ, ನಿಮ್ಮ ಹೆಸರು ಹೇಳಿದ್ರೆ? ಅಂಜಲಿ ಹೇಳಿದ್ರು, ಮತ್ತೆ ಕಾರ್ತಿಕ್ ಹೇಳಿದ್ರು. ನೋಡಿ, ಒಂದು ಒಳ್ಳೆ ಮೆಥಡನ್ನು ಒಬ್ಬರು ಸಂಶೋಧನೆ ಮಾಡಿದ್ದಾರೆ. ಒಂದು ಅದ್ರ ಹೆಸರು ಪೊಮೊಡೋರೋ ಅಂತ. POMODORO ಕೇಳಿದ್ರೆ ಏನಾದ್ರು? ಪೊಮೊಡೋರೋ ಅಂದರೆ ಟೊಮೆಟೊ ಅಂತ ಇಟಲಿ ಭಾಷೆಯಲ್ಲಿ ಇದು ಪೊಮೊಡೋರೋ ಅಂದರೆ ಟೊಮೆಟೊ. ನೀವೆಲ್ಲ ಟೊಮೆಟೊ ಕಲರ್ದು ಹಾಕೊಂಡಿದ್ದೀರಲ್ಲ ಟಿ ಶರ್ಟ್. ಯಾಕೆ ಬಂತು ಇದು ಅಂದರೆ, ಅದನ್ನು ಕಂಡುಹಿಡಿದವರು, ಅವ್ರ ಹೆಸರು ಫ್ರಾನ್ಸಿಸೋ ಸಿರಿಲೋ ಅಂತ. ಅವ್ರ ಹೆಸರು ಬಿಟ್ಬಿಡೋಣ, ತುಂಬ ಕಷ್ಟವಾಗಿದೆ. ಏನು ಅಂದರೆ, ಅವರು ಯಾಕೆ ಟೊಮೆಟೊ ಹೆಸರು ಹಾಕಿಟ್ರು ಅಂದರೆ, ಅವ್ರದ್ದು ಟೈಮರ್ ಅಂದರೆ ಕ್ಲಾಕ್ ಇತ್ತಲ್ಲ, ಅದು ಟೊಮೆಟೊ ಶೇಪಲ್ಲಿ ಇತ್ತಂತೆ ಕ್ಲಾಕ್. ಅದನ್ನು ಇಟ್ಕೊಂಡು ಅವರು ಅಧ್ಯಯನ ಮಾಡೋಕ್ಕೆ ಶುರು ಮಾಡಿದ್ರು. ಅವ್ರಿಗೆ ಈ ಥರ ಓದಿದರೆ ಹೆಚ್ಚು ಎಫೆಕ್ಟ್ ಆಗುತ್ತೆ ಅಂತ ಅವರು ಕಂಡುಹಿಡಿದ್ರು. ಅವರು 1980 ಕಂಡುಹಿಡಿದ್ರು. ಸೊ ಅವಾಗಲಿಂದ ಅದು ಎಲ್ಲರೂ ಇಡೀ ವರ್ಲ್ಡಲ್ಲಿ ತುಂಬ ಜನ ಇದನ್ನು ಫಾಲೋ ಮಾಡ್ತಾರೆ. ಇಡೀ ಸಕ್ಸಸ್ಫುಲ್ ಅಂತ. ಹೆಂಗೆ ಅಂತ ಹೇಳಿದ್ರೆ, ನೀವು ಒಂದು ಓದೋದನ್ನ ಓದಬೇಕು. ನೀವು ಯಾವುದಾದ್ರು ಒಂದು ಸಬ್ಜೆಕ್ಟ್ ಹೇಳೋದು, ಸೈನ್ಸನ್ನು ಓದಬೇಕು. ಇವಾಗ ಏನು ಹೆಸರೇನು? ಪ್ರೀತಮ್ ಸೈನ್ಸ್ ಓದಬೇಕು. ಸೊ ಸೈನ್ಸಲ್ಲಿ ಎಷ್ಟು ಚಾಪ್ಟರ್ ಓದಬೇಕಪ್ಪ? ಒಂದು ಎಕ್ಸಾಂಪಲ್, ಈ ಒಂದು 4 ಗಂಟೆ ಟೈಮ್ ಇದೆ ಅಂತ 4 to 5 hours
4 hours ಓದಬೇಕು. ಎಷ್ಟು ಚಾಪ್ಟರ್ ಓದಬೇಕು ಅಂತ ಅನ್ಕೊಳ್ಳಿ. ಒಂದು 3-4 ದೊಡ್ಡ ಚಾಪ್ಟರ್ 3 ಚಾಪ್ಟರ್ ಓದಬೇಕು ಅಂತ ಅನ್ಕೊಳ್ಳಿ. ಸುಮ್ಮನೆ ಎಕ್ಸಾಂಪಲ್. ಅವ್ರೇನು ಮಾಡಿದಾರೆ ಅಂದರೆ ಫಸ್ಟ್ ನೀವು ಡಿಸೈಡ್ ಮಾಡಬೇಕು ಏನೇನು ಓದಬೇಕು ಅನ್ನೋದನ್ನ ಡಿಸೈಡ್ ಮಾಡಬೇಕು. ಫಸ್ಟ್ ನೀವು 25 ನಿಮಿಷ ಮಾತ್ರ ಟೈಮ್ ಇಟ್ಕೋಬೇಕು. ಯಾವುದ್ರಲ್ಲಿ ಒಂದು ಕ್ಲಾಕ್ ಇಟ್ಕೋಬೇಕು ನಿಮ್ಮ ಹತ್ರನೇ. ಯು ಶುಡ್ ಹ್ಯಾವ್ ಎ ಕ್ಲಾಕ್. ಇದೆಯಾ ಕ್ಲಾಕ್ ಇದೆಯಾ ಮನೆಯಲ್ಲಿ? ಸೊ ಮೊಬೈಲ್ ಯೂಸ್ ಮಾಡಬಾರ್ದು ಸಾಧ್ಯ ಆದಷ್ಟು. ಯಾಕಂದ್ರೆ ಮೊಬೈಲ್ನ ಯೂಸ್ ಮಾಡಿದ್ರೆ ಮೊಬೈಲ್ ಕಡೆ ನೋಡ್ತೀವಿ ನಾವು. ಮೊಬೈಲ್ ಇದ್ರೂ ಅದರೊಳಗೆ ಏನಿರಬಾರ್ದು ಅಂದರೆ ಕರೆನ್ಸಿ ಇರಬಾರ್ದು, ಡೇಟಾ ಇರಬಾರ್ದು, ಏನಿರಬಾರ್ದು. ಸೊ 25 ಮಿನಿಟ್ಸ್ ಕೇಳಿಸ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಇದೆ ಇದು. 25 ಮಿನಿಟ್ಸ್ ನೀವು ನಾನ್ ಸ್ಟಾಪ್ ನೀವು ಫೋಕಸ್ ಮಾಡಿ ಓದೋದು. 5 ನಿಮಿಷ ಬ್ರೇಕ್, 5 ಮಿನಿಟ್ಸ್ ಬ್ರೇಕ್, ಅಗೈನ್ 25 ಮಿನಿಟ್ಸ್, ಮತ್ತೆ 5 ಮಿನಿಟ್ಸ್ ಬ್ರೇಕ್, ಮತ್ತೆ ಅಗೈನ್ 25 ಮಿನಿಟ್ಸ್. ಈ 25 ಮಿನಿಟ್ಸ್ ನೀವು ಏನು ಹೋಗ್ತಿರಲ್ಲ, ತುಂಬ ಫೋಕಸ್ ಮಾಡಬೇಕು. ಭಗವದ್ಧ್ಯಾನ ತುಂಬ ಫೋಕಸ್ ಮಾಡಬೇಕು. ನಾನು ಹೇಳಿದೆ ಸೈನ್ಸಲ್ಲಿ 4 ಚಾಪ್ಟರ್ ಎಷ್ಟು ಹೇಳಿದಲ್ಲ, ಈ ಥರ ಮೂರು ಇದಕ್ಕೆ ಒಂದೊಂದಕ್ಕೆ ಪೊಮಡೋರೋ ಅಂತಾರೆ, 3 ಪೊಮಡೋರೋಸ್ ಅಂತ ಒಂದು ಎಕ್ಸಾಂಪಲ್. 3 ಆದಮೇಲೆ ಒಂದು ಅರ್ಧ ಗಂಟೆ ಇರಿಸ್ಕೊಳ್ಳಿ, 30 ಮಿನಿಟ್ಸ್. ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡೋದು, ಮತ್ತೆ 5 ಮಿನಿಟ್ಸ್. ಈ ಥರ ನೀವು ಓದಕ್ಕೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೇ ನೀವು ಎಷ್ಟು ನಾನು ಏನು ಓದ್ತೀನಿ 25 ನಿಮಿಷದಲ್ಲಿತ್ತು ಎಷ್ಟು ಓದ್ಬೋದು ನಾನು ಅನ್ನೋದನ್ನ ಡಿಸೈಡ್ ಮಾಡ್ತಾರೆ. ಫಸ್ಟ್ ಇಷ್ಟು ನಾವು ಮಾರ್ಕ್ ಮಾಡ್ತಾರೆ. ಅಷ್ಟನ್ನ ನೋ ಡಿಸ್ಟ್ರಾಕ್ಷನ್ಸ್. ಆ ಕಡೆ ಈ ಕಡೆ ಏನೂ ಗಮನ ಹರಿಸಬಾರ್ದು, ಯಾರನ್ನೂ ಮಾತಾಡಿಸ್ಬಾರ್ದು, ಏನೂ ಮೊಬೈಲ್ ನೋಡಬಾರ್ದು, ಏನೂ ನೋಡಬಾರ್ದು. ಟೈಮ್ ಮ್ಯಾನೇಜ್ಮೆಂಟ್ ಇದು. 25 ನಿಮಿಷ ಓದಿದ್ರು, ಆಮೇಲೆ 5 ಮಿನಿಟ್ಸ್ ಬ್ರೇಕ್. ಒಂದು ಮ್ಯೂಸಿಕ್ ಕೇಳೋದು. ಬ್ರೇಕ್ ಅಂದರೆ ಮತ್ತೆ ಮೊಬೈಲ್ ನೋಡೋಕ್ಕೆ ಹೋಗ್ಬಾರ್ದು. ಫುಲ್ ನೋಡೋವರೆಗೂ ಯಾವುದು ಮೊಬೈಲ್ ನೋಡೋಕ್ಕೆ ಹೋಗ್ಬಾರ್ದು. ನಾನ್ ಸ್ಟಾಪ್ ಒಂದು 6 ಪೊಮಡೋರೋಸ್. ಒಂದು 6 ಅಂದರೆ 6 × 25 ಅಷ್ಟು ನೀವು ನಾನ್ ಸ್ಟಾಪ್ ಆಗಿ ಇದನ್ನು ಓದೋದು. 25 ಮಿನಿಟ್ಸ್ ಆಫ್ ಇಂಟೆನ್ಸಿವ್ ಸ್ಟಡಿ, 5 ಮಿನಿಟ್ಸ್ ಆಫ್ ಬ್ರೇಕ್. 25 ಮಿನಿಟ್ಸ್ ಆಫ್ ಇಂಟೆನ್ಸಿವ್ ಸ್ಟಡಿ, 5 ಮಿನಿಟ್ಸ್ ಬ್ರೇಕ್. ಈ ಥರ ನೀವು ಓದಿದ್ರೆ ತುಂಬ ಕಂಟಿನ್ಯೂಸ್ ಓದೋರಿಗಿಂತ ಈ ಥರ ಒಂದು ಸೈಂಟಿಫಿಕ್ ಆಗಿ ಟೈಮ್ ಇಟ್ಕೊಂಡು ಏನು ಓದ್ತೀನಿ ಅಂತ ಗೊತ್ತಿಟ್ಕೊಂಡು ಅದನ್ನೆಲ್ಲ ಓದುವಂಥದ್ದು ಇದೆಯಲ್ಲ, ಅದಕ್ಕೆ ತುಂಬ ಒಂದು ಲಾಂಗ್ ಬ್ರೇಕ್. 3 ಆದಮೇಲೆ ಲಾಂಗ್ ಬ್ರೇಕ್. ಸೊ ಇದನ್ನು ನೀವು ಮಾಡ್ತೀರಾ? ಸೊ ಇದು ಒಂದು ಒಳ್ಳೆ. ಎರಡನೇದೇನು ಅಂದರೆ ನೀವು ಓದಬೇಕಾದ್ರೆ ಎಲ್ಲೆಲ್ಲೋ ಕೂತ್ಕೊಂಡು ಓದಬಾರ್ದು. ಸೆಕೆಂಡ್ ಪಾಯಿಂಟ್, ನೀವು ಓದಲಿಕ್ಕೆ ಒಂದು ಜಾಗವನ್ನು ನೀವು ನಿರ್ಧಾರ ಮಾಡ್ಕೋಬೇಕು. ನಾನು ಓದಲಿಕ್ಕೆ ಇದಂಥದ್ದೊಂದು ಜಾಗ ಮಾಡ್ಕೊಂಡಿದ್ದೀರಾ? ಯಾರಾದ್ರೂ ಎಷ್ಟು ಜನ ಮಾಡ್ಕೊಂಡಿದ್ದೀರಾ? ಸ್ಟಡಿ ಪ್ಲೇಸ್, ರೀಡಿಂಗ್ ಪ್ಲೇಸ್. ಓಕೆ, ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಉಳಿದವ್ರು ಯಾರು ಮಾಡ್ಕೊಂಡಿಲ್ಲ ಸರ್, ಯಾರ್ಯಾರು ಮಾಡಿಲ್ಲ, ನೀವು ಪ್ಲೀಸ್ ಇವತ್ತು ಹೋಗ್ಬಿಟ್ಟು ಮನೆಗೆ ಹೋಗಿ ಒಂದು ರೀಡಿಂಗ್ ಸ್ಪೇಸ್. ನಾನು ಇವತ್ತು ಓದೋಂಥ ಒಂದು ಜಾಗ, ಒಂದು ವಾಲೆ ಇರ್ಬೋದು, ಮನೆ ಜಾಗ ಇಲ್ಲ, ರೂಮ್ ಇಲ್ಲ, ಒಂದು ಗೋಡೆ, ಆ ಗೋಡೆ ನಿಮ್ಮದು ಓದೋ ಜಾಗ, ಅಲ್ಲೇ ಕೂತ್ಕೊಂಡು ಓದಬೇಕು. ಯಾಕೆ ಅಂದರೆ ಎಕ್ಸಾಮ್ನಲ್ಲಿ ನೀವು ಜ್ಞಾಪಿಸ್ಕೋಬೇಕಾದ್ರೆ ನೀವು ಎಲ್ಲಿ ಕೂತು ಓದಿರ್ತೀರಾ ಅದು ಸಹ ನಿಮ್ಗೆ ಬರುತ್ತೆ. ಹೇಗೆ ಕೂತು ಓದಿರಿ, ಎಷ್ಟು ಇಂಟೆನ್ಸಿವ್ ಆಗಿ ನೀವು ಓದಿದಿರಿ ಅದು ಸಹ ನಿಮ್ಗೆ ನೆನಪಿರ್ತದೆ. ಸೊ ಅದರಿಂದ ನೀವೊಂದು ಡೆಸಿಗ್ನೇಟೆಡ್ ರೀಡಿಂಗ್ ಸ್ಪೇಸನ್ನು ಇಟ್ಕೋಬೇಕು. ಎರಡನೇದು. ಮೂರನೇದು ಆ್ಯಕ್ಟಿವ್ ಲರ್ನಿಂಗ್. ಕಲಿಬೇಕಾದ್ರೆ ಆ್ಯಕ್ಟಿವ್ ಲರ್ನಿಂಗ್ ಫೋಕಸ್ ಇರುತ್ತೆ ಇಲ್ಲಿ. ಆ್ಯಕ್ಟಿವ್ ಲರ್ನಿಂಗ್ ಅಂದ್ರೆ ಏನು ಅಂದರೆ, ನೀವು ಕಲಿಬೇಕಾದ್ರೆ ಅವರು 2 ಇರುತ್ತೆ. ಒಂದು ಫ್ಯಾಕ್ಟ್ಸ್ ಇರುತ್ತೆ, ಇನ್ನು ಕೆಲವು ಕಾನ್ಸೆಪ್ಟ್ಸ್ ಇರುತ್ತೆ. ಹೌದಾ? ಫ್ಯಾಕ್ಟ್ ಅಂದ್ರೆ ಏನು ಅಂದರೆ, ಭಾರತದ ರಾಜಧಾನಿ ಯಾವುದು? ದೆಹಲಿ ಅಲ್ವಾ? ಇದೆಲ್ಲ ಫ್ಯಾಕ್ಟ್ಸ್. ಕರ್ನಾಟಕದಲ್ಲಿರ್ತಕ್ಕಂಥ ನದಿಗಳ ಹೆಸರೇನು, ಈ ಥರದ್ದೆಲ್ಲ. ಭಾರತದ ಪ್ರಧಾನಮಂತ್ರಿ ಯಾರು, ಇದೆಲ್ಲವೂ ಸಹ ಫ್ಯಾಕ್ಟ್ಸು. ವಾಟ್ ಅನ್ನೋಂಥದ್ದು ಕಾನ್ಸೆಪ್ಟ್ಸ್ ಇದೆಯಲ್ಲ, ಇದಕ್ಕೆ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಬೇಕು. ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಅರ್ಥ ಬೇಕು. ಓದಬೇಕಾದ್ರೆ ನೀವು ಅರ್ಥ ಸಹಿತವಾಗಿ ಓದೋಂಥದ್ದು, ಕಾನ್ಸೆಪ್ಟ್ಸ್ ಎಲ್ಲ ಇಟ್ಕೊಂಡು ಓದೋಂಥ. ಆಗ ನಿಮ್ದು ಆ್ಯಕ್ಟಿವ್ ಲರ್ನಿಂಗ್ ಅಂತಾರೆ. ಆಗ ನಿಮಗೆ ಹೆಚ್ಚು ಸಾಧ್ಯ ಆಗುತ್ತೆ. ಮತ್ತು ಟೆಕ್ಸ್ಟ್ ಬುಕ್ಕನ್ನು ಓದಬೇಕಾದ್ರೆ ನೀವು SQ3Rs ಅಂತ ಈ ಟೆಕ್ನಿಕನ್ನು ಬಳಸ್ತೀವಿ ಅಂತಾರೆ ಅವರು. SQ3Rs. ಎಸ್ ಅಂದರೆ ಸರ್ವೆ ಅಂದರೆ ಏನು ಅಂದರೆ, ಟೆಕ್ಸ್ಟ್ ಬುಕ್ ನೀವು ಓದಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನೀವು ಸೈನ್ಸ್ ಅಂತ ಹೇಳಿದ್ರು ಅಥವಾ ಮ್ಯಾಥ್ಸ್, ನೀವು 6 ಚಾಪ್ಟರ್ ಓದ್ತೀರಾ ಅಂದರೆ 6 ಚಾಪ್ಟರ್ನು ಫಸ್ಟ್ ಸರ್ವೆ ಮಾಡಿಬಿಡ್ಬೇಕು. ಸರ್ವೆ ಅಂದರೆ ಏನೇನಿದೆ ಎಲ್ಲ ನೋಡ್ಬಿಡೋದು. 6 ಚಾಪ್ಟರ್ ಒಂದೇ ಸರಿ. ಇವತ್ತು ನಾನು 6 ಚಾಪ್ಟರ್ಸ್ ಓದಬೇಕು ಅಂದರೆ 6 ಚಾಪ್ಟರ್ನು ಏನು ಮಾಡಬೇಕು? ಸರ್ವೆ.
ಆಮೇಲೆ ಕ್ವಶನ್ಸ್, ಕ್ಯೂ ಅಂದರೆ ಕ್ವಶನ್ಸ್. ಅದರಲ್ಲಿ ಏನೇನು ಕ್ವಶನ್ಸ್ ಇದ್ದಾವೆ ಒಂದು ನೀವು ಬರ್ಕೊಟ್ಬಿಡೋದು. ಓದೋದಕ್ಕಿಂತ ಮುಂಚೆನೇ ಒಂದ್ಸರಿ ಓದಿರ್ತೀರಿ ನೀವು, ಕ್ವಶನನ್ನು ಇಟ್ಕೊಳ್ಳೋದು. ಆಮೇಲೆ 3 hours ಕ್ವಶನ್ಸ್ ಎಲ್ಲ ಹಾಕೊಂಡ್ಮೇಲೆ ಮೊದಲನೇ ಅವರ್ ರೀಡ್, ಓದೋಂಥದ್ದು, ಗಮನ ಇಟ್ಟು ಓದೋಂಥದ್ದು. ಎರಡನೇದು ರಿಸೈಟ್. ರಿಸೈಟ್ ಅಂದರೆ ಅದನ್ನು ನೆನಪಿನಲ್ಲಿ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡೋಂಥದ್ದು. ರಿಸೈಟೇಷನ್ ಅಂದರೆ ನೆನಪಿನಲ್ಲಿ ಬಾಯ್ಪಾಠ ಮಾಡೋ ಥರದ್ದು. ಮೂರನೇದಂದರೆ ರಿವ್ಯೂ. ಇದನ್ನು ನಾವು ಮಾಡಲ್ಲ. ರಿವ್ಯೂ ಅಂದ್ರೇನು? ರಿಕಾಲ್ ರಿವ್ಯೂ. ಸ್ವಲ್ಪ ಏನು ಓದಿದೆ, ಎಷ್ಟು ನೆನಪಿದೆ ಅನ್ನೋದನ್ನು ನಾವು ರಿಕಾಲ್ ಮಾಡೋಕ್ಕಂಥದ್ದು. ಯಾವ್ದಾದ್ರು ಮಾಡ್ತೀರಾ ರಿಕಾಲ್ ಮಾಡ್ಕೊಳ್ಳೋದು, ರಿವ್ಯೂ ಮಾಡೋದು? ಹಾಂ, ಇದು ಭಾಳ ಇಂಪಾರ್ಟೆಂಟ್. ರಿವ್ಯೂ ಮಾಡಬೇಕು. ಓದ್ಬಿಟ್ಟು ಸುಮ್ಮನೆ ಓದ್ತಾ ಹೋಗೋದಲ್ಲ, ಒಂದು ಸ್ವಲ್ಪ ಹೊತ್ತು ಓದೋದು, ರಿಕಾಲ್ ಮಾಡ್ಕೊಳ್ಳೋದು. ಈಗ 25 ನಿಮಿಷ ಓದ್ತೀರಿ, ಈಗ ಫಸ್ಟ್ 3 ಓದ್ಬಿಡ್ತೀರಿ ಅಂತ ಹೇಳಿ, ಮತ್ತೆ 3 25 ಮಿನಿಟ್ಸ್, ಈ 3 ಓದಿರೋಂಥದ್ದನ್ನ ರಿಕಾಲ್ ಮಾಡ್ಕೊಂಡು ರಿವ್ಯೂ ಮಾಡಬೇಕು. ಎಷ್ಟು ನೆನಪಿಗೆ ಬಂತು ನನಗೆ. ಸೊ ಅವಾಗ ಫ್ಲ್ಯಾಶ್ ಕಾರ್ಡ್ಸ್ ಯೂಸ್ ಮಾಡೋಂಥದ್ದು. ನೀವು ಒಂದು ಸ್ವಲ್ಪ ಫಾರ್ಮುಲಾಸ್, ಒಂದು ಫ್ಲ್ಯಾಶ್ ಕಾರ್ಡ್ಸು, ಮಿಂಚು ಪಟ್ಟಿಗಳು, ಒಂದು ಪಟ್ಟಿಗಳನ್ನ ಮಾಡ್ಕೊಂಡು ನೀವು ಆಮೇಲೆ ಫ್ರೆಂಡ್ಸ್ನ ಕೇಳುವಂಥದ್ದು. ಆಮೇಲೆ ನೀವೇ ಟೀಚ್ ಮಾಡೋವಂಥದ್ದು. ಟೀಚ್ ಮಾಡೋ ಅಂದರೆ ನೀವೇನೇ ನಿಮ್ಮ ಫ್ರೆಂಡ್ಸ್ಗೆ ಗ್ರೂಪ್ ಲರ್ನಿಂಗ್ ಅಂತೀವಿ ನಾವೆಲ್ಲ. ಫ್ರೆಂಡ್ಸ್ ಸೇರಿಕೊಂಡು ಮಾತಾಡಬಾರ್ದು, ಅಲ್ಲಿ ಗ್ರೂಪ್ ಸೇವ್ ಮಾಡ್ಕೋಬೇಕು. ನೀವು ಅವ್ರಿಗೆ ಪಾಠ ಮಾಡಬೇಕು, ಅವರು ಬೇರೆ. ಸೊ ಯಾವಾಗ ನೀವು ಪಾಠ ಮಾಡ್ತೀರಿ ಆಗ ನಿಮಗೆ ಹೆಚ್ಚು ಹೆಚ್ಚು ಕಲಿಕೆ ಆಗುತ್ತೆ. ಸೊ ಇದು ನಿಮಗೆ ಸಕ್ಸಸ್ಫುಲ್ ಮೆಥಡ್. ಬಹಳ ಮುಖ್ಯವಾಗಿ ಪರೀಕ್ಷೆ ದಿವಸ ಏನು ಅಂದರೆ, ನೀವು ಚೆನ್ನಾಗಿ ನೀವು ಮಾರ್ಕ್ಸ್ ತೆಗಿಬೇಕು ಅಂತಂದರೆ ಪರೀಕ್ಷೆ ದಿವಸ ಮತ್ತು ಹಿಂದಿನ ದಿವಸಗಳಲ್ಲೆಲ್ಲ ಜ್ಞಾನ ಅಂತ ಹೇಳಿದ್ರೆ ನಾನು ಮೈಂಡ್ ಏನಾಗುತ್ತೆ, ಡಿಸ್ಟರ್ಬ್ ಆಗ್ತದೆ. ಹತ್ರ ಬಂದಂಗೆ ಏನಾಗುತ್ತೆ, ಪ್ರೆಷರ್ ಜಾಸ್ತಿ ಆಗುತ್ತೆ. ಕೆಲವರಿಗೆ ಟೆನ್ಷನ್ ಆಗ್ತದೆ. ಆ ಟೆನ್ಷನ್ನನ್ನು, ಸ್ಟ್ರೆಸ್ಸನ್ನು ಮಾಡ್ಕೋಬಾರ್ದು. ಯಾರಾದರೂ ಸ್ಟ್ರೆಸ್ ಆಗುತ್ತಾ? ನನಗೆ ಪರೀಕ್ಷೆಗೆ ಭಯ ಆಗುತ್ತೆ ಅನ್ನೋರು ಇದ್ದೀರಾ? ಯಾರಾದ್ರು ಇದ್ದೀರಾ? ಭಯ ಆಗುತ್ತೆ ಅನ್ನೋರು ಇದ್ದೀರಾ? ಇಲ್ಲ, ಪರೀಕ್ಷೆನೇ ಭಯ ಪಡೋದು ಸಾಕು ನಮ್ಗೆ ಹೇಳ್ತೀರಾ? ಆಮೇಲೆ ಯಾರಾದ್ರೂ ಓದಿದ್ದು ನನಗೆ ಮರ್ತ ಓದ್ತೆ ಅನ್ನೋರಿದ್ದೀರಾ? ಹಾಂ, ಓದಿದ್ದು ಮರ್ತ ಓದ್ತೆ ಅನ್ನೋರಿಗೆ ನೋಡಿ, ಇದು ಯಾವುದು ಅಂದರೆ ಒಂದು ಸ್ವಲ್ಪ ಓದ್ತಿರಲ್ಲ, ರಿವ್ಯೂ ಮಾಡಬೇಕು. ರಿಕಾಲ್ ಅಂದ್ರೇನು? ನೆನಪಿಸ್ಕೋಬೇಕು. ಈ ಮೆಥಡಲ್ಲಿ ಓದ್ರಿ. 25 ಮಿನಿಟ್ಸ್ ಓದ್ತೀರಿ, ರಿಕಾಲ್ ನೆನಪಿಸ್ಕೊಳ್ಳೋದು, ರಿವ್ಯೂ ಮಾಡೋದು, ಎಷ್ಟು ಓದಿದೆ, ಏನು ಬಂತು. ಅವಾಗ ಒಂದು 3-4 ಸರಿ ಮಾಡೋದು ನಿಮಗೆ, ಅದು ನಿಮಗೆ ನೆನಪಿ ಬರೋದು ಸ್ವಲ್ಪ. ಆಮೇಲೆ ಮಾಡೋದು, ನೋಟ್ಸ್ ಮಾಡ್ಕೋಬೇಕು. ನಿಮ್ಮದೇ ನೀವು ನೋಟ್ಸ್, ಟೀಚರ್ ಕೊಟ್ಟಿರ್ತಾರೆ ನೋಟ್ಸು, ಟೆಕ್ಸ್ಟ್ ಬುಕ್ಕಲ್ಲಿ ಇರುತ್ತೆ. ನೀವೇ ಒಂದು ಚಿಕ್ಕದಾದ ನೋಟ್ಸನ್ನು ಮಾಡ್ಕೋಬೇಕು. ಮೈಂಡ್ ಮ್ಯಾಪ್ ಮಾಡ್ಕೋಬೇಕು. ಮೈಂಡ್ ಮ್ಯಾಪ್ ಗೊತ್ತಾ? ಮೈಂಡ್ ಮ್ಯಾಪ್ ಅಂತ ಹೇಳಿದ್ರೆ ನಿಮ್ಮ ಟೀಚರ್ಸ್ ಮಾಡಿಸಿದ್ರೆ ಗೊತ್ತಿಲ್ಲ. ಅದಕ್ಕೆ ಒಂದು ಮೈನ್ ಕಾನ್ಸೆಪ್ಟ್ ಮಧ್ಯೆ ಇರುತ್ತೆ. ನೀವು ಅದಕ್ಕೆಲ್ಲ ಬ್ರಾಂಚ್ ಔಟ್ ಕೊಡುವಂಥದ್ದು. ಫ್ಲೋ ಚಾರ್ಟ್ ನೋಡಿದ್ರಲ್ಲ, ಫ್ಲೋ ಚಾರ್ಟ್. ಸೊ ಆ ಥರ ಫ್ಲೋ ಚಾರ್ಟ್ ಇರುತ್ತೆ, ಮತ್ತೆ ಸೆಂಟ್ರಲ್ ಥೀಮ್ ಮಧ್ಯೆ ಬರುತ್ತೆ, ಬ್ರಾಂಚ್ ಔಟ್ ಮಾಡ್ತಾರೆ. ಸೊ ಈ ರೀತಿಯಲ್ಲಿ ನೀವು ಓದಿದರೆ ನಿಮಗೆ ಪರೀಕ್ಷೆ ಹಿಂದಿನ ದಿವಸ ಬಹಳ ಮುಖ್ಯವಾಗಿ ನಿದ್ದೆಗೆ ಇಟ್ಬಿಡ್ಬಾರ್ದು. ಕೆಲವು ಸರಿ ಹೇಳಿದ್ರೆ ನಾನು 6 hours 8 hours 10 hours ಕಂಟಿನ್ಯೂಸ್ ಓದಿದರೆ 8 hours ಚೆನ್ನಾಗಿ ನಿದ್ದೆ ಮಾಡಬೇಕಾಗುತ್ತೆ. ಇನ್ನು ಮುಂದೆ ಅಷ್ಟೇ ಒಂದು ಸ್ಮಾಲ್ ಎಕ್ಸಸೈಸನ್ನು ಸಹ ಡೈಲಿ ಮಾಡಬೇಕಾಗುತ್ತೆ. ಆಮೇಲೆ ಸ್ವಲ್ಪ ಊಟ ಆಹಾರ ಎಲ್ಲ ಸ್ವಲ್ಪ ಮಿತವಾಗಿ ತೊಗೊಳ್ಳೋಂಥದ್ದು, ಎಣ್ಣೆ ಪದಾರ್ಥಗಳೆಲ್ಲ ಜಾಸ್ತಿ ತೊಗೊಳ್ಳದೇ ಇರೋವಂಥದ್ದು, ಖಾರ ಆಯಿಲ್, ಸ್ವಲ್ಪ ಹತ್ರ ಬಂದಂಗೆ ಹೆವಿ ಫುಡ್ಸ್, ನಾನ್ ವೆಜ್ ಇದೆಲ್ಲ ಸ್ವಲ್ಪ ಹೆಚ್ಚಿಗೆ ಹೆವಿ ಫುಡ್ ತಿಂದರೆ ನಿದ್ದೆ ಬಂದ್ಬಿಡುತ್ತೆ ಅಲ್ವಾ. ಸೊ ಇದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡೋವಂಥದ್ದು. ಪರೀಕ್ಷೆ ದಿವಸ ಸ್ವಲ್ಪ ಮುಂಚೆನೇ ಹೋಗುವಂಥದ್ದು, ಅಲ್ಲಿ ಹೋಗಿ ರಿಲ್ಯಾಕ್ಸ್ ಮಾಡುವಂಥದ್ದು. ಕ್ವಶನ್ ಪೇಪರ್ ಕೊಟ್ಟಾಗ ದೀರ್ಘ ಉಸಿರಾಟ ಮಾಡಿ, ಒಂದು ಸ್ವಲ್ಪ ಕಣ್ಣು ಮುಚ್ಚಿ ದೀರ್ಘ ಉಸಿರಾಟ ಮಾಡಿ ಕ್ವಶನ್ ಪೇಪರ್ನ ಸಂಪೂರ್ಣವಾಗಿ ಎಲ್ಲ ಫಸ್ಟ್ ತಿರುವಾಕ್ಬೇಕು. ಒಂದು 3-4 ನಿಮಿಷದಲ್ಲಿ ಮುಗಿದೋಗ್ತದೆ. ಆಮೇಲೆ ಯಾವ್ಯಾವ ಪ್ರಶ್ನೆಗಳಿಗೆ ಬರುತ್ತೆ ಉತ್ತರ ಬರುತ್ತೆ, ಬರದೇ ಯಾವುದೋ ಕೆಲವು ಪ್ರಶ್ನೆ ಉತ್ತರ ಬಂದರೆ ಎದುರ್ಕೋಬೇಕು ಹೋಗಬಾರ್ದು. ಅದು ಬಂದೇ ಬರುತ್ತೆ, ಉತ್ತರ ನೆನಪು ಬರುತ್ತೆ. ನೀವು ಪ್ರೆಷರ್ ಆಗ್ದಾಗ ಬರಲ್ಲ. ಹೇಗೆ ಅಂದರೆ ಅದು ನೀವು ಕಾಮಾಗಿದ್ರೆ ಬರುತ್ತೆ. ನಮ್ಮ ಮೈಂಡ್ ಹೇಗೆ ಅಂದರೆ, ನೀವು ಓದಿದ್ದೆಲ್ಲ ನಮ್ಮ ತಲೆ ಒಳಗೆ ಬ್ರೈನಲ್ಲಿ ಇದೇ ಇರುತ್ತೆ. ಯಾವ ನೆನಪು ಬರುತ್ತೆ ಅಂದರೆ, ನೀವು ಕಾಮಾಗಿ ನೆನಪಿಸೋ ಪ್ರಯತ್ನ ಮಾಡಿದಾಗ ಅದು ನೆನಪಿಗೆ ಬರುತ್ತೆ. ಸೊ ಕಾಮಾಗಿ ಅದನ್ನು ಯಾವ್ದು ಚೆನ್ನಾಗಿ ಬರುತ್ತೆ ಉತ್ತರ, ಅದಕ್ಕೆಲ್ಲ ಉತ್ತರ ಬರೆಯುವಂಥದ್ದು. ಆಮೇಲೆ ತುಂಬ ಇಂಪಾರ್ಟೆಂಟ್ ವರ್ಡ್ಸ್ಗೆ ಅಂಡರ್ಲೈನ್ ಮಾಡೋಂಥದ್ದು. ಇದರಲ್ಲಿ ಎಕ್ಸಾಮಿನೇಷನಲ್ಲಿ ಬರೀತಿರಲ್ಲ ನೀವು, ಕೀ ವರ್ಡ್ಸ್ಗೆ ಸ್ವಲ್ಪ ಅಂಡರ್ಲೈನ್ ಮಾಡೋಂಥದ್ದು. ಸಾಧ್ಯದಷ್ಟು ಸ್ವಲ್ಪ ಚೆನ್ನಾಗಿ ಎಲಿಜಿಬಲ್ ಆಗಿ ಅರ್ಥ ಆಗತ್ತರ. ತುಂಬ ದುಡ್ಡು ಬರೀತೀನಿ ಅಂತ ಹೋಗ್ಬೇಡ್ರಿ, ಟೈಮ್ ಸಾಕಾಗಲ್ಲ ಅಷ್ಟೇ ಸರ್. ಯಾವ್ಯಾವ ಉತ್ತರ ಬರುತ್ತೋ ಅದಕ್ಕೆಲ್ಲ ಉತ್ತರ ಬರೆಯುತ್ತೆ. ಪ್ರತಿ ದಿವಸ ವಿಜುವಲೈಸೇಷನ್ ಮಾಡ್ತಾರೆ ನೆಕ್ಸ್ಟ್ ಡೇ ಎಕ್ಸಾಮಿನೇಷನ್. ಸೊ ಇದನ್ನೆಲ್ಲ ನೀವು ಮಾಡಬೇಕು. ಮಾಡ್ತೀರಲ್ಲ? ಈಗ ಮೆಡಿಟೇಷನ್ ಮಾಡೋಣ. ಸೈಡ್ ಕೂತ್ಕೊಳ್ಳಿ, ಸೈಡಾಗಿ ಕೂತ್ಕೊಳ್ಳಿ. ಕೈಗಳನ್ನು ಆಕಾಶದ ಕಡೆಗೆ ಅಂದರೆ ಈ ಥರ. ಹಾಂ,
ಸೊ ಈ ಥರ ರಿಲ್ಯಾಕ್ಸ್ ಮಾಡಿ ನಿಮ್ಮ ತೊಡೆ ಮೇಲೋ ಅಥವಾ ನಿಮ್ಮ ಇದ್ರ ತೊಡೆ ಮೇಲೆ ಇಟ್ಕೊಳ್ಳಿ. ತೊಡೆ ಮೇಲೆ ನೇರವಾಗಿ ಕೂತ್ಕೊಳ್ಳಿ. ನಿಮ್ಮ ಕೈಗಳನ್ನು ಅಂಗೈಗಳನ್ನು ನಿಮ್ಮ ತೊಡೆ ಮೇಲೆ ಆಕಾಶಕ್ಕೆ ಮುಖ ಮಾಡಿ ಅಂಗೈಗಳು ನೀವು ಕೂತ್ಕೊಳ್ಳಿ. ಕಣ್ಣನ್ನು ಮೆದುವಾಗಿ ಮುಚ್ಚಿ ನೇರವಾಗಿರಲಿ. ಬೆನ್ನು ನೇರವಾಗಿರಲಿ. ದೇಹದ ಯಾವುದೇ ಭಾಗದಲ್ಲಿ ಬಿಗಿತ ಇರಬಾರ್ದು. ದೇಹದ ಒಂದೊಂದೇ ಭಾಗವನ್ನು ಸಡಿಲಿಸ್ತಾ ಬನ್ನಿ. ಕಾಲಿನಿಂದ ತಲೆಯವರೆಗೆ ದೇಹದ ಒಂದೊಂದೇ ಭಾಗವನ್ನು ಸಡಿಲಿಸ್ತಾ ಬನ್ನಿ. ಕಾಲಿನ ಬೆರಳುಗಳು, ಅಂಗಾಲು, ಇಡೀ ನಿಮ್ಮ ಕಾಲು, ಹೊಟ್ಟೆಯ ಭಾಗ, ಎದೆಯ ಭಾಗ, ಭುಜದ ಭಾಗ, ತೋಳು, ಮುಂಗೈ, ಕೈನ ಬೆರಳುಗಳು, ಕುತ್ತಿಗೆಯ ಭಾಗ, ತಲೆಯ ಭಾಗ, ಹಣೆಯ ಭಾಗವನ್ನು ಸಡಿಲಿಸಿ. ತುಟಿಯನ್ನು ಬಿಗಿಯಾಗಿ ಮುಚ್ಚಿದ್ರೆ ಸಡಿಲವಾಗಿ ಅದನ್ನು ಮುಚ್ಚಿ. ಈಗ ಉಸಿರನ್ನ ತಗೊಳ್ಳಿ. ಆಳವಾಗಿ ಉಸಿರನ್ನ ತಗೊಳ್ಳಿ. ದೀರ್ಘವಾಗಿ ಉಸಿರನ್ನ ತಗೊಳ್ಳಿ. ಉಸಿರನ್ನ ನೀವು ತಗೊಂಡಾಗ ಉಸಿರಿನ ಚಲನೆ ಹೇಗಾಗುತ್ತೆ ಅದನ್ನು ಗಮನಿಸಿ. ಉಸಿರನ್ನ ಬಿಟ್ಟಾಗ ಗಮನಿಸಿ. ಉಸಿರನ್ನ ತಗೊಂಡಾಗ ನಿಮ್ಮ ಹೊಟ್ಟೆಯ ಭಾಗ ಮುಂದೆ ಬರುತ್ತೆ. ಉಸಿರನ್ನ ಬಿಟ್ಟಾಗ ನಿಮ್ಮ ಹೊಟ್ಟೆಯ ಭಾಗ ಹಿಂದೆ ಹೋಗುತ್ತೆ. ನಾನೀಗ ಹೇಳ್ತೀನಿ, ಕೌಂಟ್ ಕೊಡ್ತೀನಿ, ಹಾಗೆ ತಗೊಳ್ಳಿ. ಉಸಿರನ್ನ ತಗೊಳ್ಳಿ. 3ವರೆಗೂ ಕೌಂಟ್ ಕೊಡ್ತೀನಿ. ಉಸಿರನ್ನ ತಗೋಬೇಕಾದ್ರೆ ನಿಲ್ಲಿಸ್ಬೇಕಾದ್ರೂ 3 ಕೌಂಟ್ ಕೊಡ್ತೀನಿ. ಬಿಡಬೇಕಾದ್ರೂ 3 ಕೌಂಟ್ ಕೊಡ್ತೀನಿ. ಬಿಡಬೇಕಾದ್ರೆ ಹೊಟ್ಟೆಯ ಭಾಗ ಹೊರಗಡೆ ಹೋಗ್ತಕ್ಕಂಥದ್ದು. ಉಸಿರು ತಗೊಂಡಾಗ ಹೊಟ್ಟೆಯ ಭಾಗ ಹೊರಗೆ ಬರ್ತಕ್ಕಂಥದ್ದು. ಈಗ ಉಸಿರನ್ನ ತಗೊಳ್ಳಿ. 1 2 3. ಉಸಿರನ್ನ ನಿಲ್ಲಿಸಿ. 1 2 3. ಉಸಿರನ್ನ ಬಿಡಿ. 3 2 1. ಬ್ರೀತ್ ಇನ್. 1 2 3. ಹೋಲ್ಡ್. 1 2 3. ಬ್ರೀತ್ ಔಟ್. 3 2 1. ನಾನು ಕೌಂಟ್ ಕೊಡಲ್ಲ, ಈಗ ಹೇಳ್ತೀನಿ. ಬ್ರೀತ್ ಇನ್. ಮನಸ್ಸಲ್ಲೇ 3 ಕೌಂಟ್ ತಗೊಳ್ಳಿ. ಹೋಲ್ಡ್. ಬ್ರೀತ್ ಔಟ್. ಉಸಿರಿನ ಕಡೆ ನಿಮ್ಮ ಗಮನ ಇರಲಿ. ಬ್ರೀತ್ ಇನ್. ಹೋಲ್ಡ್. ಬ್ರೀತ್ ಔಟ್. ಈಗ ನಾನೇನು ಮಾತನಾಡಲ್ಲ, ನೀವೇನೆ ಮನಸ್ಸೊಳಗಡೆ ಒಂದು 3 ಉಸಿರಾಟವನ್ನು 1 2 3 ಬ್ರೀತ್ ಇನ್, 1 2 3 ಹೋಲ್ಡ್, 1 2 3 ರಿಲೀಸ್. ಆ ಥರ ಒಂದು 3 ಉಸಿರಾಟವನ್ನು ನೀವೇ ಮಾಡಿ. ನಿಮ್ಮ ಮನಸ್ಸು ಶಾಂತವಾಗಿದೆ. ಈಗ ಅಫರ್ಮೇಷನ್ಸನ್ನು, ನಿಮ್ಮ ಧನಾತ್ಮಕ ಹೇಳಿಕೆಗಳನ್ನು ಹೇಳ್ಕೊಳ್ಳಿ. ನಾನು ಸಶಕ್ತವಾಗಿದ್ದೇನೆ, ನಾನು ಸಬಲನಾಗಿದ್ದೇನೆ, ನಾನು ಒಳ್ಳೆಯ ವಿದ್ಯಾರ್ಥಿಯಾಗಿದ್ದೇನೆ. ಹೇಳ್ಕೊಳ್ಳಿ ಮನಸ್ಸಲ್ಲಿ. ನಾನು ಶಿಸ್ತಿನಿಂದ ವರ್ತಿಸ್ತಾ ಇದ್ದೇನೆ, ನಾನು ಅಧ್ಯಯನ ಮಾಡಬೇಕಾದ್ರೆ ಏಕಾಗ್ರತೆಯಿಂದ ಅಧ್ಯಯನ ಮಾಡ್ತಾ ಇದ್ದೇನೆ, ನಾನು ಕಠಿಣ ಪರಿಶ್ರಮದಿಂದ ಅಭ್ಯಾಸವನ್ನು ಮಾಡ್ತಾ ಇದ್ದೇನೆ, ನಾನು ಪೂರ್ವಭಾವಿ ಪರೀಕ್ಷೆಗಳಲ್ಲಿ
ಚೆನ್ನಾಗಿ ಉತ್ತರಗಳನ್ನು ಬರೀತಾ ಇದ್ದೇನೆ. ನಾನು ಹೆಚ್ಚು ಅಂಕಗಳನ್ನು ಪ್ರಿಪರೇಟರಿ ಎಕ್ಸಾಮಲ್ಲಿ ಮತ್ತು ಫೈನಲ್ ಎಕ್ಸಾಮಲ್ಲಿ ತೆಗೆದುಕೊಳ್ತೇನೆ. ಈಗ ಚಿತ್ರಣವನ್ನು ಮಾಡ್ಕೊಳ್ಳಿ. ಪ್ರತಿ ದಿವಸ ನೀವು ಸ್ಕೂಲಿಗೆ ಬರ್ತಾ ಇದ್ದೀರಾ, ಇನ್ನು ಮಾರ್ಚ್ 21ರವರೆಗೆ ಪ್ರತಿ ದಿವಸ ಅಭ್ಯಾಸ ಮಾಡ್ತಾ ಇದ್ದೀರಾ. ಖುಷಿಯಿಂದ ಉತ್ಸಾಹದ ಬಗ್ಗೆ ಮಾತಾಡಿದ್ವಿ ನಾವು. ತುಂಬ ಉತ್ಸಾಹದಲ್ಲಿದ್ದೀರಿ, ನೀವು ಖುಷಿಯಿಂದಿದ್ದೀರಿ, ಸಂತೋಷದಿಂದಿದ್ದೀರಿ. ನಿಮ್ಮ ಮುಖದಲ್ಲಿ ನಗು ಇದೆ, ಧೈರ್ಯ ಇದೆ, ನಿಮಗೆ ಆತ್ಮವಿಶ್ವಾಸ ಇದೆ. ಪ್ರತಿ ದಿವಸ ಚೆನ್ನಾಗಿ ಅಭ್ಯಾಸ ಮಾಡ್ತಾ ಇದ್ದಾರೆ. ನಿಮ್ಗೆ ಆ ಚಿತ್ರ ಕಾಣ್ತಾ ಇದೆ ನಿಮ್ಮ ಮನೆಯಲ್ಲಿ ಎಲ್ಲಿ ನೀವು ಕೂತ್ಕೊಂಡು ಓದುವಂತಹ ಸ್ಥಳವನ್ನು ನೀವು ನಿಗದಿ ಮಾಡ್ಕೊಂಡಿದ್ದೀರಿ. ಗುರಿಯನ್ನು ಇವತ್ತು ಬರೆದಾಕೊಂಡಿದ್ದೀರಿ, ಅದು ಕಾಣ್ತಾ ಇದೆ. ಅಲ್ಲೇ ಓದ್ತಾ ಇದ್ದೀರಿ. ನಿಮಗೆ ದಿವಸದಿಂದ ದಿವಸಕ್ಕೆ ಆತ್ಮವಿಶ್ವಾಸ ಬರ್ತಾ ಇದೆ. ಪ್ರಿಪರೇಟರಿ ಎಕ್ಸಾಮ್ ಬಂದಿದೆ, ಚೆನ್ನಾಗಿ ಬರೀತಾ ಇದ್ದೀರಿ. ಆ ಚಿತ್ರ ಕಾಣಿಸ್ತಾ ಇದೆ ನಿಮಗೆ. ಪ್ರತಿ ಪ್ರಿಪರೇಟರಿ ಎಕ್ಸಾಮಿನ ಮುಗಿದ ಮೇಲೆ ನೀವು ತುಂಬ ಸಂತೋಷವಾಗಿ ಬರ್ತಾ ಇದ್ದೀರಿ ಎಕ್ಸಾಮ್ ಹಾಲಿಂದ. ಫೈನಲ್ ಎಕ್ಸಾಮಿನೇಷನ್ ಬಂದಿದೆ, ತುಂಬ ಚೆನ್ನಾಗಿ ತಯಾರಿ ಮಾಡಿದ್ದೀರಿ. ಚಿತ್ರಣ ಮಾಡ್ಕೊಳ್ಳಿ. ನಿಮ್ಮ ಗುರಿ ಏನಿದೆ ಅದೆಲ್ಲವೂ ಸಹ ಬಹಳ ಖುಷಿಯಿಂದ ನಿಮ್ಮ ತಂದೆ ತಾಯಿಗಳಿಗೆ ಸಂತೋಷಕರವಾಗಿರುವಂಥ ನಿಮ್ಮ ಗುರಿಯನ್ನು ಸಾಧನೆ ಮಾಡಲಿಕ್ಕೆ ನೀವು ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದೀರಿ. ಮೊದಲನೇ ಎಕ್ಸಾಮನ್ನು ಬರೆದಿದ್ದೀರಿ ಮಾರ್ಚ್ 21. ಅದೇ ಥರ ಈ 6 ಎಕ್ಸಾಮಿನೇಷನ್ ಮುಗಿದಿದೆ. ಪ್ರತಿ ಪರೀಕ್ಷೆ ಮುಗಿದ ಮೇಲೂ ನಿಮ್ಮ ಮನೆಗೆ ಬಂದು ಹೇಳ್ತಾ ಇದ್ದೀರಿ ಸ್ನೇಹಿತರಿಗೆ, ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥವ್ರಿಗೆ, ಚೆನ್ನಾಗಿ ಎಕ್ಸಾಮಿನೇಷನ್ ಬರೆದಿದ್ದೀನಿ ನಾನು. ಪ್ರತಿ ದಿವಸ ಯಾವುದೇ ಪ್ರಶ್ನೆಗಳನ್ನು ಬಿಡದೆ ಎಲ್ಲದಕ್ಕೂ ಉತ್ತರಗಳನ್ನು ಬರೆದಿದ್ದೀರಿ, ಒಳ್ಳೆಯ ತಯಾರಿ ಮಾಡಿದ್ದೀರಿ. ಫಲಿತಾಂಶ ಬಂದಿದೆ, ನಿಮ್ಮ ಗುರಿಯಷ್ಟು ಅಂಕಗಳು ಬಂದಿದೆ, ನಿಮಗೆ ಖುಷಿಯಾಗಿದೆ, ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ಖುಷಿಯಿಂದ ಇದೆ, ಸಂತೋಷ ಇದೆ ನಿಮಗೆ. ಸ್ವೀಟ್ಸನ್ನು ನೀವು ತೊಗೊಂಡೋಗಿ ಕೊಡ್ತಾ ಇದ್ದೀರಿ. ನಿಮಗೆ ಸಹ ನಿಮ್ಮ ತಂದೆ ತಾಯಿ, ನಿಮ್ಮ ಸ್ನೇಹಿತರುಗಳು ಅವ್ರ ಸಾಧನೆ ಹಂಚ್ಕೊಳ್ತಾ ಇದ್ದೀರಿ. ನಿಮ್ಮ ಶಿಕ್ಷಕರ ಜೊತೆ ಹಂಚ್ಕೊಳ್ತಾ ಇದ್ದೀರಿ, ಹೆಡ್ ಮಾಸ್ಟರ್ ಜೊತೆ ಹಂಚ್ಕೊಳ್ತಾ ಇದ್ದೀರಿ, ನಿಮ್ಮ ಬೀದಿಯಲ್ಲಿರ್ತಕ್ಕಂಥವ್ರು ಹಂಚ್ಕೊಳ್ತಾ ಇದ್ದೀರಿ. ನೀವು ಬಹಳ ಸಂತೋಷವಾಗಿದ್ದೀರಿ. ನಿಮ್ಮ ಸ್ಕೋರಿಗೆ ಬಂದಿರತಕ್ಕಂಥ ಸಿಹಿ ನಿಮ್ಮ ಬಾಯಿನಲ್ಲಿ, ಆ ಸ್ವೀಟ್ ನಿಮಗೆ, ಆ ಟೇಸ್ಟ್, ನಿಮ್ಮ ಇಷ್ಟದ ಸಿಹಿ ಯಾವುದು ನೆನಪಿಸ್ಕೊಂಡು ಆ ಸಿಹಿ ಆ ನಾಲಿಗೆಯ ಮೇಲಿರೋವಂಥದ್ದನ್ನು ಅನುಭವಿಸಿ ನೀವು. ವಾವ್, ನೀವು ನಿಜಕ್ಕೂ ನಿಮ್ಮ ಸಾಧನೆಯಿಂದ ನಿಮಗೆ ತುಂಬ ಸಂತೋಷ ಆಗಿದೆ. ನೀವೊಬ್ಬ ಮಹಾನ್ ಸಾಧಕರಾಗಿ ಹೊರಹೊಮ್ಮಲಿಕ್ಕೆ ಬೇಕಾದಂತಹ ಗುರಿಯನ್ನು ನೀವು ಸಾಧನೆ ಮಾಡಿದ್ದೀರಿ. ಹಾಗೆ ನಿಧಾನವಾಗಿ ಉಸಿರಾಡ್ತಾ ನಗ್ತಾ ನೀವು ಕಣ್ಣನ್ನು ಬಿಡಿ, ನಿಧಾನಕ್ಕೆ ಕಣ್ಣನ್ನು ಬಿಡಿ, ನಗ್ತಾ ವಿತ್ ಸ್ಮೈಲ್. ದಿಸ್ ಈಸ್ ವಿಜುವಲೈಸೇಷನ್. ಮಾಡ್ಕೊಂಡ್ರೆ ಚಿತ್ರ ಬರಬೇಕು. ಚಿತ್ರ ಬಂತಾ? ಹಾಂ, ಚಿತ್ರ ದಿವಸ ಮಾಡಬೇಕು. ಇದನ್ನು ಮಾಡ್ತೀರಾ? ಪ್ರತಿ ದಿವಸ ಸೇವರ್ಸ್ ಹೇಳಿದ್ನಲ್ಲ, ಪ್ರತಿ ದಿವಸ ಮಾಡುವಂಥದ್ದು. ಸೊ ಇನ್ನೊಂದು ಪಾಯಿಂಟನ್ನು ನಿಮ್ಗೆ ಹೇಳಿ ನಾನು ಲಾಸ್ಟ್ ಪಾಯಿಂಟ್ಗೆ ಹೋಗ್ತೀನಿ. ಲಾಸ್ಟ್ ಪಾಯಿಂಟು ಕನ್ಸಾಲಿಡೇಷನ್ ಆಫ್ ಲರ್ನಿಂಗ್. ಅದೊಂದು 5 ನಿಮಿಷ ಹಿಡಿಯುತ್ತೆ. ಇನ್ನು 3 ನಿಮಿಷ ನಿಮಗೆ ಅಡೋಲೆಸೆಂಟ್ ಇಶ್ಯೂಸ್. ನೀವು ಒಳ್ಳೆ ಒಂದು ಸ್ಟೇಜಲ್ಲಿ ಇದ್ದೀರಿ ನೀವು, ಅಲ್ವಾ? ನಾನು ಹೇಳಿದೆ ನಾವೆಲ್ಲರೂ ಆ ಸ್ಟೇಜಲ್ಲಿ ದಾಟಿ ಬಂದಿದ್ದೀವಿ ನಾವು, ಅಲ್ವಾ? ಆ ಸ್ಟೇಜಲ್ಲಿ ಎಷ್ಟೋ ಸಾರಿ ಏನಾಗುತ್ತೆ, ಸ್ನೇಹಿತರು ಒಂದು ಒತ್ತಾಯಕ್ಕೆ ಒಂದೊಂದ್ಸರಿ ನಾವು ದುಶ್ಚಟಗಳಿಗೆ ಈಡಾಗ್ಬಿಡ್ತೀವಿ. ನಾವು ತುಂಬ ಚೆನ್ನಾಗಿ ಹೊಗೆ ಬರುತ್ತೆ ಅಂತ ಹೊಗೆ ಬಿಡಕ್ಕೆ ಹೋಗ್ತೀವಿ. ಮಾದಕ ವಸ್ತುಗಳ ಸೇವನೆ. ಸೊ ಇದು ನಿಮಗೆ ಆ ಕ್ಷಣಕ್ಕೆ ಕೊಡುವಂತಹ ಒಂದು ಥ್ರಿಲ್ ಏನಿದೆಯಲ್ಲ, ಫ್ರೆಂಡ್ಸ್ ಜೊತೆ, ಜೀವನದಲ್ಲಿ ಯಾವ ಫ್ರೆಂಡ್ಸು ಬರೋಲ್ಲ ನಿಮಗೆ. ಆಮೇಲೆ ಲೈಫೆಲ್ಲ ಹಾಳಾಗೋಗ್ಬಿಡುತ್ತೆ. ಸೊ ಅದರಿಂದ ಪ್ರೆಷರ್ ಇರುತ್ತೆ. ಯಾವುದೋ ಒಂದು ಈವರೆಗೆ ಏನಾದರೂ ನೀವು ಆ ಥರದ್ದು ಯಾರೂ ನೀವು ಮಾಡಿರಲ್ಲ. ಆ ಥರದ್ದು ಏನಾದರೂ ಮಾಡಿದರೆ ಇವತ್ತೇ ಅದನ್ನು ಸಂಕಲ್ಪ ಮಾಡಬೇಕು. ನೀವು ಇವತ್ತೊಂದು ಒಳ್ಳೆ ಕ್ಲಾಸನ್ನು ನೀವು ಕೇಳಿದರೆ, ನಾನು ಇವತ್ತಿನ ದಿವಸದಿಂದ ನಾನು ಇಂತಹ ಎಲ್ಲ ಸೋಷಿಯಲ್ ಮೀಡಿಯಾ ಯೂಸೇಜ್ ಇರ್ಬೋದು, ತುಂಬ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಅಥವಾ ಇನ್ಯಾವುದೋ
ಯಾವಾಗಲೂ ಮೊಬೈಲಲ್ಲಿರುವಂಥದ್ದು. ಎಷ್ಟು ಜನದಿದೆ ಇನ್ಸ್ಟಾಗ್ರಾಮ್ ಅಕೌಂಟು? ಇನ್ಸ್ಟಾಗ್ರಾಮ್ ಅಕೌಂಟ್ ನನ್ನಂತೂ ಇನ್ಸ್ಟಾಗ್ರಾಮ್ ಅಕೌಂಟೇ ಇಲ್ಲ. ಫೇಸ್ಬುಕ್ ಅಕೌಂಟ್ ಎಷ್ಟು? ಹಾಂ, ಮಿಸ್ಗಳೆಲ್ಲ ಮಾಸ್ಟರ್ಗಳು ಕಣ್ಮುಚ್ಕೊಂಡಿದ್ದಾರೆ. ಎಷ್ಟು ಜನದಿದೆ ಇನ್ಸ್ಟಾಗ್ರಾಮ್ ಅಕೌಂಟ್? ಹೇಳಿ, ಪರವಾಗಿಲ್ಲ. ಹೌದಾ? ಸೊ ನೋಡಿ, ಆಯಿತು, ನೀವು ಕೈ ಎತ್ತಿದ್ರೂ ಪರವಾಗಿಲ್ಲ, ನೀವು ಮನಸ್ಸಿನಲ್ಲೇ ಅಂದ್ಕೊಳ್ಳಿ, ನೀವು ನಿಮ್ದಿದ್ರೆ. ಬಟ್ ಇವತ್ತೇ ಹೋಗಿ, ಇಫ್ ಯು ವಾಂಟ್ ಟು ಅಚೀವ್ ಸಮಥಿಂಗ್, ಸಾಧಕರದ್ದು ಲಕ್ಷಣಗಳು ಹೇಳಿದ್ರಿ ನೀವು, ನೀವೇನಾದರೂ ಸಾಧನೆ ಮಾಡಬೇಕು ಅಂತಿದ್ರೆ ಯು ಕಮ್ ಔಟ್ ಆಫ್ ಯುವರ್ ಇನ್ಸ್ಟಾಗ್ರಾಮ್ ಅಕೌಂಟ್ಸ್. ಇವತ್ತೇನು ಮಾರ್ಕ್ ಜುಕರ್ಬರ್ಗ್ ಫೇಸ್ಬುಕ್ಕನ್ನು ಸ್ಥಾಪಕ, ಫೇಸ್ಬುಕ್ನ ಸ್ಥಾಪಕ ಅವನು, ಇನ್ಸ್ಟಾಗ್ರಾಮ್ನು ಸಹ ಅವರೇ ತೊಗೊಂಡ್ರು. ಯೂಟ್ಯೂಬ್ ಜೊತೆಗೂ ಅಲಯನ್ಸ್ ಮಾಡ್ಕೊಂಡಿದ್ದಾರೆ ಅವರು. ಈ ಮೊಬೈಲ್ ಏನಿದೆಯಲ್ಲ, ತುಂಬ ವೈಜ್ಞಾನಿಕವಾಗಿ ಮಾಡಿದ್ದಾರೆ. ಇದು ಒಂದು ಶತ್ರು. ಎಷ್ಟು ಮಿತ್ರನೋ ಅಷ್ಟೇ ಶತ್ರು. ಸಾಧಕರ ಶತ್ರು ಯಾವುದು ಅಂದರೆ ಮೊಬೈಲ್. ಇದರಿಂದ ಎಷ್ಟು ದೂರ ಇಡ್ತೀರಿ ನೀವು, ಎಷ್ಟು ಜಾಣತನದಿಂದ ಬಳಸ್ತೀರಿ ನೀವು, ಇದ್ರ ಹತ್ರ ಹೋದರೆ ಅದು ನಿಮ್ಮನ್ನು ಭಸ್ಮಾಸುರನ ಥರ ನಿಮ್ಮನ್ನು ಸುಟ್ಟಾಕ್ಬಿಡುತ್ತೆ. ಸಾಧ್ಯ ಆದಷ್ಟು ಇದನ್ನು ನೀವು ಇದರಿಂದ ಎಚ್ಚರಿಕೆಯಿಂದ ಇರೋವಂಥದ್ದು. ಮಾರ್ಕ್ ಜುಕರ್ಬರ್ಗ್ ಕೋಟ್ಯಾಧಿಪತಿ, ಎಲ್ಲರಿಗೂ ಅವನು ಇವಾಗ ಅಮೆರಿಕಾದಲ್ಲಿ ಕೆಲವು ದೇಶಗಳಲ್ಲಿ 18 ವರ್ಷದೊಳಗಿರೋರು ನಮ್ಮ ದೇಶದಲ್ಲೂ ಕಾನೂನು ಮಾಡ್ತಾ ಇದ್ದಾರೆ ಈ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಇರಬಾರ್ದು ಅಂತ. ಆದರೆ ನಾನು ನಿಮ್ಗೆ ಹೇಳ್ತೀನಿ, ಸೋಷಿಯಲ್ ಮೀಡಿಯಾಗಳು ಯಾವಾಗ ನಿಮಗೆ ಬೇಕು ಅಂದರೆ, ನೀವೊಬ್ಬ ಪ್ರಸಿದ್ಧ ಸಾಧಕರಾದಾಗ, ಧೋನಿನೋ, ಸಚಿನ್ ತೆಂಡೂಲ್ಕರ್, ಯಶೋ ಅಥವಾ ಇನ್ಯಾರೋ ಆದಾಗ ಮೀಡಿಯಾ ಅಡ್ವೈಸರ್ ಒಬ್ಬನ ಇಟ್ಕೊಂಡು ಅವನು ನಿಮ್ಮ ಅಕೌಂಟ್ನ, ಹೌದಾ, ಒಪ್ಕೊಂತೀರಾ ಸರ್? ಹಿಂದೆ ನೀವು ಲಾಸ್ಟ್ ಬೆಂಚ್. ಸೊ ಈ ಸಾಧನೆ ಸೋಷಿಯಲ್ ಮೀಡಿಯಾ ಅಕೌಂಟ್ ನಿಮ್ಮದು ಯಾವಾಗ ಇರಬೇಕು ಅಂದರೆ, ನೀವು ಸಾಧಕರಾದಾಗ ನಿಮ್ಮ ಅಸಿಸ್ಟೆಂಟ್ ತೆಗಿಬೇಕು ನಿಮ್ಮದು ಅಕೌಂಟ್. ಆ ಸ್ಟೇಜ್ಗೆ ಹೋಗೋವರೆಗೂ ನೀವೇನಾದ್ರು ಇಟ್ಕೊಂಡ್ರೆ, ನೀವು 5 ನಿಮಿಷ ನೋಡ್ತೀನಿ ಅಂತ ಹೋಗ್ತೀರಾ, 50 ನಿಮಿಷ ಆಗುತ್ತೆ, 5 ಗಂಟೆ ಆಗುತ್ತೆ, ನಮಗೆ ಸಮಯ ಹೋಗಿದ್ದೇ ಗೊತ್ತಾಗಲ್ಲ. ನೀವಲ್ಲ, ದೊಡ್ಡವರು ಸಹ ಇದರಿಂದ ಹಾಳಾಗೋಗಿದ್ದಾರೆ. ಸೊ ಅದರಿಂದ ಸೋಷಿಯಲ್ ಮೀಡಿಯಾಸ್ ಡೇಂಜರ್ಸ್ ಏನಿದೆಯಲ್ಲ, ವೆರಿ ಡೇಂಜರಸ್. ಟೇಕ್ ಇಟ್ ಫ್ರಮ್ ಮೀ. ಇವತ್ತು ನನ್ನಿಂದ ನೀವು ತೊಗೊಳ್ಳಿ, ಬರೆದಿಟ್ಕೊಳ್ಳಿ. ಇವತ್ತು ನೀವು ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ತಂದೆ ತಾಯಿಗಳ ಬಗ್ಗೆ ನಿಮಗೆ ಪ್ರೀತಿ ಇದ್ದರೆ, ನಿಮ್ಮ ತಂದೆ ತಾಯಿಗಳು ಕೂಲಿ ಮಾಡ್ತಾರೆ, ಹೊಲಕ್ಕೆ ಹೋಗ್ತಾರೆ. ಸರ್, ಏನು ಮಾಡ್ತಾರೆ ನಿಮ್ಮ ತಂದೆ ತಾಯಿ? ನಿಮ್ಮ ತಂದೆ ತಾಯಿ ಏನು ಮಾಡ್ತಾರೆ? ರೈತರು. ನೋಡ್ರಿ, ಪಕ್ಕದ ಮಾತಾಡ್ತೀರಿ. ಎಷ್ಟು ಕಷ್ಟಪಡ್ತಾರೆ ಹೊಲಕ್ಕೆ ಹೋಗಿ. ನೀವು ಹೋಗಿದ್ದೀರಾ ಹೊಲಕ್ಕೆ? ಕೆಲಸಕ್ಕೆ ಹೋಗಿದ್ದೀರಾ? ಹಾಂ, ಏನು ಕೆಲಸ ಮಾಡ್ತೀರಿ ಹೊಲದಲ್ಲಿ? ಹಾಂ. ಸೊ ನೀರು ಕಟ್ಟಬೇಕಾದ್ರೆ ಎಲ್ಲ ನೋಡಿ, ಬಿಸಿಲಲ್ಲಿ ಇರ್ತೀರಿ, ಬೆವರು ಬರುತ್ತೆ, ಸುಸ್ತಾಗುತ್ತೆ. ತಂದೆ ತಾಯಿ ಎಷ್ಟು ವರ್ಷ ಮಾಡಿರ್ತಾರೆ, ಅವರು ಶಕ್ತಿ ಕುಂದಿರುತ್ತೆ ಅವ್ರಿಗೆ. ತಾಯಿ ಒಲೆ ಮೇಲೆ ಮುಂದೆ ಬೇಯ್ತಾ ಇರ್ತಾರೆ. ಫೀಸ್ ಕಟ್ಟಕ್ಕೆ ದುಡ್ಡಿರಲ್ಲ. 10th ಪಾಸ್ ಆದಾಗ ಎಷ್ಟೋ ಜನಕ್ಕೆ ಫೀಸ್ ಕಟ್ಟಲಿಕ್ಕಿರಲ್ಲ. ನಿಮಗೆ ಚಿತ್ರಣ ಯಾವ್ದು ಬರಬೇಕು ಅಂದರೆ, ತಂದೆ ತಾಯಿಗಳ ಚಿತ್ರಣ ಬರಬೇಕು. ಪ್ರತಿ ಸಾರಿ ಓದೋಕೆ ಕೂತ್ಕೋಬೇಕಾದ್ರೆ, ನಾನು ನನ್ನ ತಂದೆ ತಾಯಿಗೆ ಏನಾದರೂ ಕೊಡ್ತೀನಿ ಅಂದರೆ ಒಂದು ಒಳ್ಳೆ ರಿಸಲ್ಟ್ ಕೊಡ್ತೀನಿ ನಮ್ಮ ಶಿಕ್ಷಕರಿಗೆ ಅಂತ. ಇದನ್ನು ಮನಸ್ಸಾಗಿ ಇಟ್ಕೊಂಡು ನೀವು ಓದಿದರೆ ಮಾತ್ರ, ಇವತ್ತು ನನ್ನ ಕ್ಲಾಸ್ ಇರ್ಬೋದು, ನಿಮ್ಮ ಇಡೀ ವರ್ಷ ನಿಮ್ಮ ಟೀಚರ್ಸ್ ಪಾಠ ಮಾಡಿರೋದಿರ್ಬೋದು, ನಿಮ್ಮ ಪ್ರೈಮರಿ ಸ್ಕೂಲ್ ಟೀಚರ್ಸು, ನಿಮ್ಮ ಮನೆ ಸುತ್ತಮುತ್ತ ಇರೋವಂಥವ್ರು ಎಲ್ಲರೂ ಹೆಮ್ಮೆಯಿಂದ ಹೇಳ್ತಾರೆ, ನಮ್ಮ 10th ಸ್ಟ್ಯಾಂಡರ್ಡ್ ನಮ್ಮ ಹುಡುಗ ಪಾಸ್ ಆದ, ಇಷ್ಟು ಮಾರ್ಕ್ಸ್ ಬಂತು ಅಂತ. ಸೋಲಿನ ಕಡೆಗೆ ಸೋಲಿನ ಜೊತೆ ಜಗತ್ತು ನಿಲ್ಲಲ್ಲ. ಸೋಲಿನ ಕಡೆಗೆ ಜಗತ್ತು ನಿಲ್ಲಲ್ಲ. ಆದರೆ ಸಪೋಸ್ ಒಂದು ಪಕ್ಷ ನೀವು ಸೋತ್ರಿ ಅಂತ ಇಟ್ಕೊಳ್ಳಿ, ಸಪೋಸ್ ಸೋಲಲ್ಲ, ಸೋಲನ್ನು ಪಾಠವಾಗಿ ತಗೋಬೇಡಿ. ಸೋತಾಗ ಏನಾಗುತ್ತೆ, ನಮ್ಮಲ್ಲಿ ಎಷ್ಟು ದುರ್ಬಲ ಇರ್ತೀವಿ ನಾವು ಅಂದರೆ, ಚೆನ್ನಾಗಿ ಓದಿರಲ್ಲ, ಫೇಲ್ ಆಗ್ಬಿಡ್ತೀವಿ ನಾವು. ಫೇಲ್ ಆದಾಗ ಅಯ್ಯೋ ನಾನು ಫೇಲ್ ಆಗ್ಬಿಟ್ಟೆ ಅಂತ. ಅದನ್ನೇನು ಮಾಡ್ಬೇಕು? ಯಾರು ಯಶಸ್ವಿ ವ್ಯಕ್ತಿ ಅಂದರೆ, ಸೋಲನ್ನು ಪಾಠವಾಗಿ ಯಾರು ತೊಗೊತಾನಲ್ಲ ಅವನೇ ಯಶಸ್ವಿ ವ್ಯಕ್ತಿ. ಎಷ್ಟೋ ಸರಿ ಗೆಲುವನ್ನ ಚೆನ್ನಾಗಿ ಗೆದ್ದಿರ್ತಾನೆ, ಗೆಲುವಿನ ಮದ ಏರಿದಾಗ ಅವನು ಸೋತ್ಬಿಡ್ತಾನೆ. ಅವನು ಅದಕ್ಕೆ ಒಂದೊಂದ್ಸರಿ ಏನಾಗ್ತಾರೆ, ಸೋತವನು ಗೆಲ್ತಾನೆ, ಗೆದ್ದವನು. ಅದಕ್ಕೆ ನಾವು ಭಾಳ ಹುಷಾರಾಗಿರ್ಬೇಕು. ಗೆದ್ದಿದ್ದೀವಿ ಅಂತ ಅಹಂಕಾರ ಪಡಬಾರ್ದು, ಸೋಲ ಕಡೆಗೆ ಹೋಗಬಾರ್ದು. ಒಂದು ಪಕ್ಷ ಸೋತ್ರೆ ಪಾಠವಾಗ್ತಾ ಹೋಗ್ಬೇಕು. ಸೊ ಇದು ಒಂದು. ಎರಡನೇದು, ಅಡೋಲೆಸೆಂಟ್ ಏಜ್ಗೆ, ನಿಮ್ಮ ಏಜ್ಗೆ ಏನಂದರೆ ಪ್ರೀತಿ ಪ್ರೇಮ ಇವೆಲ್ಲ ಶುರುವಾಗುತ್ತೆ ನಿಮ್ಮಲ್ಲಿ. ನಾನು ಹೇಳಿದೆ ಹಾರ್ಮೋನ್ಸ್ ಅಂತ ಹೇಳಿದೆ. ಹಾರ್ಮೋನುಗಳ ಬೆಳವಣಿಗೆ ಆದಾಗ ಏನಾಗುತ್ತೆ, ಸಹಜವಾಗಿ ನೈಸರ್ಗಿಕವಾಗಿ ನಿಮಗೆಲ್ಲ ಅಂದರೆ ಲವ್, LOV, ಎಂಥ ಒಂದು ದೊಡ್ಡ ಪದ. ಯಾವ ಲವ್ ಇರ್ಬೇಕು? ತಾಯಿಯ ಪ್ರೀತಿ ಇರ್ಬೇಕು ನಮ್ಮ ಹತ್ರ. ಬುದ್ಧನಿಗೆ ಇತ್ತು, ಜಗತ್ತಿನ ಬಗ್ಗೆನೇ ಪ್ರೀತಿ ಇತ್ತು. ಅಂಬೇಡ್ಕರ್ಗೆ ದಮನಿತರ ಮೇಲೆ ಪ್ರೀತಿ ಇತ್ತು. ಅವ್ರಿಗೆ ಯಾರ್ಯಾರು ತುಳಿತಕ್ಕೊಳಗಾಗಿದ್ರೆ ಪ್ರೀತಿ, ಅಗಾಧವಾದ ಪ್ರೀತಿ. ನಮಗೆ ಲವ್ ಅಂದರೆ ಬರೋದೇನು, ನಮ್ಮ ಈ ವಯಸ್ಸಲ್ಲಿ ನಿಮಗೆ ಬರೋವಂಥದ್ದೇ ಲವ್ ಅಂದರೆ ಏನೋ ಒಂದು ಹುಡುಗ ಹುಡುಗಿ ಆಕರ್ಷಣೆ.
ದಟ್ ಈಸ್ ಆಕರ್ಷಣೆ. ಅದು ದೈಹಿಕ ಆಕರ್ಷಣೆ. ದೈಹಿಕ ಆಕರ್ಷಣೆ ಬಿಡು, ತಲೆ ತೆಗಿ, ಸರಿಯಾಗಿ ಕೂತ್ಕೊಳ್ಳ. ದೈಹಿಕ ಆಕರ್ಷಣೆ ಅದು. ಈ ಲವ್ ಏನಿದೆಯಲ್ಲ ನಿಮ್ಮನ್ನು ಕಸದ ಬುಟ್ಟಿಗೆ ಎಸೆಯುತ್ತೆ. ಆ ಲವ್ ಯಾವುದು? ಆಕರ್ಷಣೆಯ ಲವ್ ಏನಿದೆಯಲ್ಲ, ತಾಯಿಯ ಪ್ರೀತಿ ನಿಮ್ಮನ್ನು ಮೇಲೆ ಕೇರಿಸುತ್ತೆ. ಎಲ್ಲಿಗೆ? ಜಗತ್ತಿನ ಸಾಧಕರ ತುತ್ತುದಿಗೆ ಏರಿಸುತ್ತೆ ನಿಮಗೆ. ಈ ವಿರುದ್ಧ ಲಿಂಗಿಗಳ ಮೇಲೆ, ಹುಡುಗರ ಮೇಲೆ ಬಿಡುವಂತಹ ಲವ್ ಏನಿದೆಯಲ್ಲ, ಅದಕ್ಕೆ ಇದು ಕಾಲ ಅಲ್ಲ. ಇದು ಕಾಲ ಆ ಥರ ಏನಾದರೂ ನಿಮ್ಮಲ್ಲಿದ್ದರೆ ಆ ಒಂದು ತಪ್ಪು ಕಲ್ಪನೆ, ಅದು ತಪ್ಪು ಕಲ್ಪನೆ. ಅದು ಜೀವನ ನಾಶ ಆಗಿಬಿಡುತ್ತದೆ. ಎಷ್ಟೋ ಚಿಕ್ಕ ವಯಸ್ಸಲ್ಲಿ ಜೀವನ ನಾಶವನ್ನು ಮಾಡ್ಕೊಂಡಿರೋರು ತುಂಬ ಜನ ಇದ್ದಾರೆ. ಆದ್ದರಿಂದ ತಮಗೆ ನಾನು ಕೇಳ್ಕೊಳ್ಳೋದೇನು ಅಂದರೆ, ಈ ಥರದ ಒಂದು ನಿಮ್ಮಲ್ಲಿ ಧೋರಣೆಗಳೇನಾದರೂ ಬಂದಿದ್ದರೆ ಸಪೋಸ್ ಅದನ್ನು ನೀವು ಒಳ್ಳೆಯದ್ರ ಕಡೆಗೆ, ನಾನು ಹೇಳಿದ್ನೆಲ್ಲ, ರೀಡಿಂಗ್, ಸ್ಫೂರ್ತಿಯುತವಾಗಿರ್ತಕ್ಕಂಥ ಒಂದು ಇದನ್ನು ಓದೋವಂಥದ್ದು, ಸಾಧಕರ ನುಡಿಗಳಿಗೆ ಮನಸ್ಸು ಕೊಡುವಂಥದ್ದು, ನಿಮ್ಮಲ್ಲೇ ಇರುವಂತಹ ಸಾಧಕ ಸ್ನೇಹಿತರು ಇರ್ತಾರಲ್ಲ ಅವ್ರ ಜೊತೆಗೆ ಒಂದು ಒಳ್ಳೆಯ ಒಂದು ಕೆಲಸ ಏನು ಮಾಡಬೇಕು ಅಂದರೆ, ನಾವು ಇದನ್ನೆಲ್ಲ ದುಶ್ಚಟಗಳಿಂದ, ಈ ಪ್ರೀತಿ ಪ್ರೇಮ, ಒಣ ಪ್ರೀತಿ ಪ್ರೇಮದಿಂದ ಆಚೆ ಬರಬೇಕು ಅಂದರೆ ನಿಮ್ಮೊಳಗೆ ಇರೋಂಥ ಒಂದು ಒಳ್ಳೆಯ ಫ್ರೆಂಡ್ ಜೊತೆಗೆ ನೀವು ಸೇರ್ಕೋಬೇಕು. ಅವನ್ನ ಫಾಲೋ ಮಾಡಬೇಕು. ಒಳ್ಳೆಯ ಸಾಧಕನ ಕಡೆಗೆ ಇರಬೇಕು ನೀವು. ಆಗ ನೀವು ಸಾಧನೆ ಕಡೆಗೆ ಇನ್ನು 35 ದಿವಸ 36 ದಿವಸ ಎಷ್ಟಿದೆಯೋ ಇಡೀ ನಿಮ್ಮ ಲೈಫ್ ಇದುವರೆಗೂ ನೀವು ಸಾಧನೆ ಮಾಡೋಕ್ಕಾಗಿಲ್ಲ ಅಂದರೆ ಯು ಕ್ಯಾನ್ ಚೇಂಜ್. ಈವನ್ ನೌ ಯು ಕ್ಯಾನ್ ಚೇಂಜ್. ಈವನ್ ನೌ ಯು ಕ್ಯಾನ್. ಇಫ್ ಯು ಸ್ವೆಟ್ ನೌ ದೆನ್ ಡೇಸ್ ವಿಲ್ ಬಿ ಸ್ವೀಟ್. ಸ್ವೆಟ್ ಅಂದ್ರೇನು? ಬೆವರನ್ನು ಸುರಿಸಿದರೆ ನೀವು ಮುಂದಿನ ದಿನ ಏನಾಗುತ್ತೆ? ಸ್ವೀಟ್ಸ್. ಸ್ವೆಟ್ ಸ್ವೀಟ್. ಸೊ ಇಷ್ಟು ಹೇಳ್ತಾ ಈಗ ನಿಮಗೆ 5 ನಿಮಿಷ ಪ್ರತಿಯೊಬ್ಬರು ಒಂದೊಂದು ಹಾಳೆನ ನೀವು ತೊಗೋಬೇಕು. ವೈಟ್ ಶೀಟ್ ತೊಗೊಂಡು ಇದುವರೆಗೂ ಎಲ್ಲ ಅಳಿಸ್ಬಿಡ್ತೀನಿ ನಾನು ಬೋರ್ಡಲ್ಲಿ. ನೀವು ಏನು ಕಲ್ತ್ರಿ ಇವತ್ತಿನ ಕ್ಲಾಸ್ ಏನಾಯಿತು, ಫಸ್ಟ್ ಕ್ವಶನ್ ನಿಮ್ಮ ಹೆಸರು, ನಿಮ್ಮ ಸ್ಕೂಲ್ ಹೆಸರು ಬರೀಬೇಕು. 5 ನಿಮಿಷ ಟೈಮ್ ನಿಮಗೆ. ಇದು ಭಾಳ ಇಂಪಾರ್ಟೆಂಟ್. ನಾನು ಓದ್ ಕಡೆಗೆಲ್ಲ ಹೇಳ್ತೀನಿ, ನಾನು ಪ್ರತಿ ಕ್ಲಾಸಲ್ಲೂ ಇದನ್ನು ನೀವು ಮಾಡಬೇಕು. ಯಾವುದು? ನಿಮ್ಮದು ಸಬ್ಜೆಕ್ಟ್ ಕ್ಲಾಸ್ ಮಾಡ್ತಾರಲ್ಲ, ಈ ಕ್ಲಾಸಲ್ಲೂ ನೀವು ಮಾಡಬೇಕು. ಏನು ಬರೀಬೇಕು ಅಂದರೆ, ನೀವು 3 ಪ್ರಶ್ನೆಗೆ ಉತ್ತರ ಕೊಡಬೇಕು. 3 ಕ್ವಶನ್ಸ್. ಮೇಲೆ ನಿಮ್ಮ ಹೆಸರು, ಸ್ಕೂಲ್ ಹೆಸರು, ಇವತ್ತಿನ ಡೇಟು, ಇವತ್ತಿನ ಕ್ಲಾಸ್ ಹೆಂಗಿತ್ತು, ಹೌ, ಫೀಡ್ಬ್ಯಾಕ್, 1 ವರ್ಡ್ ಅಥವಾ 1 ಸೆಂಟೆನ್ಸ್. ಎರಡನೇದು ಏನು ಕಲ್ತ್ರಿ, 4 ಪಾಯಿಂಟ್ಸ್. ವರ್ಡಲ್ಲಿರ್ಬೋದು, ಸೆಂಟೆನ್ಸ್ ಇರ್ಬೋದು, ನಿಮಗೆ ಬಿಟ್ಟರೆ. ಮೂರನೇದು ನೀವೇನು ಮಾಡ್ತೀರಿ. ಇವತ್ತು ಹೋಗ್ಬಿಟ್ಟು ಕ್ಲಾಸ್ ಕೇಳಿದ್ರಿ, ಏನು ಮಾಡ್ತೀರಿ ನೀವು. ಮೂರನೇದು ಭಾಳ ಇಂಪಾರ್ಟೆಂಟು. ಎರಡನೇದು ಇಂಪಾರ್ಟೆಂಟ್, ಹೆಂಗೆ ಕಲ್ತ್ರಿ ಅಂತ. ಎರಡನೇದಿದ್ದರೆ ಮೂರನೇದು ಬರುತ್ತೆ. ಒಂದನೇದು ನನಗೆ ಹೆಂಗಿತ್ತು ಅಂತ, ಎರಡನೇದು ನಿಮಗೆ, ಮೂರನೇದು ನಿಮಗೆ, ನಿಮ್ಮ ತಂದೆ ತಾಯಿಗಳಿಗೆ, ನಿಮ್ಮ ಟೀಚರ್ಸ್ಗೆ, ನಿಮ್ಮ ಸಮಾಜಕ್ಕೆ ಸಾಧನೆ ಮಾಡೋದು. ಮಾಡ್ತೀರಿ? 5 ಮಿನಿಟ್ಸ್ ಟೈಮ್ ನಿಮಗೆ. ಒಂದು ಹಾಳೆ ಇವ್ರಿಗೆಲ್ಲ ಕೊಟ್ಬಿಡ್ರಿ. ಒಂದು ಹಾಳೆ ಯಾರು ಹಾಳೆ ಇಲ್ಲ ಹಾಂ. ಸೊ ನಿಮ್ಮ ಹೆಸರು, ನಿಮ್ಮ ಸ್ಕೂಲು, ಡೇಟು ಬರೀಬೇಕು. ಪರಿಚಯ ಮಾಡ್ಕೊಂಡು ಬಂದ್ರೆ ಸರ್, ನನ್ನ ಹೆಸರು ನೇತ್ರ ಸರ್. ಹತ್ರ. ನನ್ನ ಹೆಸರು ನೇತ್ರ ಸರ್. 10ನೇ ಕ್ಲಾಸಲ್ಲಿ ಓದಾಗಿದ್ದೀನಿ ಸರ್. ಸರ್, ಈ ಕ್ಲಾಸಿಂದ ನನಗೆ ತುಂಬಾ ಹೆಲ್ಪ್ ಆಯ್ತು ಸರ್. ಸಮಯ ಯಾವ ರೀತಿ ಮಾಡ್ಕೋಬೇಕನ್ನೋದು ಗೊತ್ತಾಯ್ತು ಸರ್. ಮತ್ತೆ ಯಾವ್ಯಾವ ರೀತಿ ಓದ್ಬೇಕನ್ನೋದು ಗೊತ್ತಾಯ್ತು ಸರ್. ಮತ್ತೆ ಸಾಧಕರಿಗೆ ಏನು ಗುಣಗಳು ಇರ್ಬೇಕನ್ನೋದು ಗೊತ್ತಾಯ್ತು ಸರ್. ಈ ಕ್ಲಾಸಿಂದ ತುಂಬಾ ಉಪಯೋಗ ಸರ್. ನಿಮಗೆ ಕೋಟಿ ಕೋಟಿ ಧನ್ಯವಾದಗಳು ಸರ್. ನೋಡಿ ಇಷ್ಟೇ ನೋಡಿ. ಇವತ್ತು ಮಾತಾಡಿದಾರಲ್ಲ ನೇತ್ರಾಗೆ, ಅವಳ ಲೈಫಲ್ಲಿ ನೆನಪಿರುತ್ತೆ. ಇವತ್ತು ಮಾತಾಡಿದ್ದು ಅವಳ ಲೈಫಲ್ಲೇ ನೆನಪಿರುತ್ತೆ. ಈಗ ನಾನು ಯಾವತ್ತೂ ಒಂದು ದಿವಸ, ನಾನು ನಿಮ್ಮ ಥರನೇ ಇದ್ದೆ. ಹೈಸ್ಕೂಲಲ್ಲಿ ನಾನೇನು ಮಾತಾಡ್ತಾ ಇರಲಿಲ್ಲ. ನಮ್ಮ ಹುಡುಗರ ಥರನೇ ನಾನು ಶೈ ನೇಚರ್, ಮಾತಾಡೋಕೆ ಏನು ಅನ್ಕೊಂತಾರೋ ಏನೋ ಭಯ. ಸೊ ನಾವು ಮಾತಾಡಿದ್ದೆ ಒಂದ್ಸರಿ ಯಾವಾಗ ಒಂದು ಡಿಬೇಟಲ್ಲಿ ಏನೋ ಮಾತಾಡಿದ್ದು ನೆನಪಿತ್ತು, ಅದು ನೆನಪಿದೆ ನನಗೆ ಅವತ್ತು. ಸೊ ಯಾರಾದ್ರೂ ಮಾತಾಡ್ತೀರಾ? ಎನಿವನ್ ವಾಲಂಟ್ರಿ, ಎನಿವನ್. ಈಗ ಒಂದು ಸ್ವಲ್ಪ ಬೇಜಾರು ಕಮ್ಮಿ ಆಯಿತು, ಅರ್ಧ ಬೇಜಾರಿಂದ ಹೋಗ್ತೀನಿ ಇವಾಗ. ನಮ್ಮ ಹುಡುಗರು ಮಾತಾಡಲಿಲ್ಲಪ್ಪ ಅಂತ. ಬೇಗ ನೋಡಿ, 4 ಸೆಂಟೆನ್ಸ್ ಮಾತಾಡಿದ್ದು. ಬೇರೆ ಹೇಳ್ಬೇಡ್ರಿ ನೀವು. ಬೇಗ 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 ಕ್ವಿಕ್.
ಆ ಕಡೆ ಲಾಸ್ಟ್ ಬೆಂಚ್ ಯಾರು ಇಲ್ವಾ? ಹನುಮಂತು ಯಾರು? ಏನಾದರೂ ಮಾತಾಡಿ. 2 ಸೆಂಟೆನ್ಸ್ 3 ಸೆಂಟೆನ್ಸ್, 1 ನಿಮಿಷ 2 ನಿಮಿಷ ಆಗಲ್ವಾ? ಮಾತಾಡ್ತೀರಾ? ಮಾತಾಡಿ, ಪರವಾಗಿಲ್ಲ, ಏನಾಗುತ್ತೆ? ಏನೂ ಆಗಲ್ಲಪ್ಪ. ನೋಡಿ, ಒಂದು 10 ಸೆಕೆಂಡ್ ಯೋಚನೆ ಮಾಡಿಬಿಟ್ಟು ಮಾತಾಡೋದಾಯ್ತು, ಏನು ತೊಂದರೆ ಇಲ್ಲ. ಏನು ಹೇಳಬೇಕು ಅಂತ. ಗುಡ್, ವೆರಿ ಗುಡ್. ಬಟ್ ಹೆಸರೇನು? ಕಾರ್ತಿಕ್ ಅಂತ. ಕ್ಲಾಸ್ ಓದ್ತಾ. ನಾ ಇದರಿಂದ ನಾನು ಹೆಚ್ಚು ಕಂಟಿನ್ಯೂ ಓದ್ತಾ ಇದ್ದೆ, ಅದರಿಂದ ಯೂಸ್ ಆಗ್ತಿರ್ಲಿಲ್ಲ. ನಾನು ಯಾಕಂತ ಭಾಳ ಯೋಚನೆ ಮಾಡ್ತಿದ್ದೆ, ಆದರೆ ಈಗ ಗೊತ್ತಾಯ್ತು ಯಾವ ಥರ ಓದ್ತಿರ್ತಿಲ್ಲ. ಇದರಿಂದ ನಾನು ಓದೋ ಸ್ಕಿಲ್ ಸ್ವಲ್ಪ ಪರವಾಗಿಲ್ಲ, ಗೊತ್ತಾಗಿದೆ. ವೆರಿ ಗುಡ್. ಸೊ ಇವತ್ತು ಬೆಂಗಳೂರಿಂದ ಇಲ್ಲಿವರೆಗೂ ಇದಕ್ಕೋಸ್ಕರ ಬಂದಿಲ್ಲ. ನಾನು ಕಾರ್ಯ ಒಂದು ಕೆಲಸದ ಮೇಲೆ ಬಂದಾಗ ನಿಮ್ಮ ಜೊತೆ ಮಾತಾಡಲಿಕ್ಕೆ ಸ್ವಲ್ಪ ಜಾಸ್ತಿ ಮಾತಾಡೋದೇನೋ. ಸೊ ನಿಮ್ಮ ಜೊತೆ ಮಾತಾಡಲಿಕ್ಕೆ ನನಗೆ ನಿಜಕ್ಕೂ ಐ ಗೆಟ್ ಎನರ್ಜಿ ವೆನ್ ಐ ಆಮ್ ವಿತ್ ಚಿಲ್ಡ್ರನ್, ವೆನ್ ಐ ಆಮ್ ವಿತ್ ಸ್ಟೂಡೆಂಟ್ಸ್ ಲೈಕ್ ಯು. ನಿಮ್ಮ ಜೊತೆ ಎಲ್ಲ ಇದ್ದಾಗ ನನಗೆ ತುಂಬ ಖುಷಿ ಅನಿಸುತ್ತೆ. ಆ ಖುಷಿನ ನನಗೊಂದು ಸಿಕ್ಕಿದೆ ಇವತ್ತು ನನಗೆ. ಇದಕ್ಕೋಸ್ಕರ ಅವಕಾಶ ಕೊಟ್ಟಿರ್ತಕ್ಕಂಥ ಮೋಹನ್ ಸರ್ಗೆ ಮತ್ತು ಬಿಂದಿಯಾ ಮೇಡಮ್ ಆ್ಯಂಡ್ ಆಲ್ ಟೀಮ್ ಆ್ಯಂಡ್ ಆಲ್ಸೋ ಕೇಳಿಸ್ಕೊಂಡ್ರೆ ನಿಮಗೆಲ್ಲ ತುಂಬ ಚೆನ್ನಾಗಿ ಕೇಳಿಸ್ಕೊಂಡ್ರಿ ನೀವು. ನಿಮಗೆಲ್ಲರೂ ಸಹ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. ಓ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನನಗೂ ಧನ್ಯವಾದ. ನೇತ್ರ ನನಗೂ ಧನ್ಯವಾದ. ಸುಮಾರು 2 ಗಂಟೆಗಳ ಕಾಲ ನಿಮ್ಮ ಜೊತೆ ಮಾತಾಡಿ ಕೇಳಿದ್ರು, ಅವ್ರು ಹೇಳ್ತಿದ್ರು, ನೀವು ಯಾರು ಕೇಳಲಿಕ್ಕೆ ತಯಾರಿರ್ಲಿಲ್ಲ ಅಂತ ನಂಗೆ ಅನಿಸ್ತು. ನೋಡೋಣ, ಇನ್ನೇನಾದ್ರು ನೆನಪು ಮಾಡ್ಕೊಂಡ್ರೆ ಮತ್ತೆ ಯಾವಾಗಾದ್ರೂ ಬಂದಾಗ ಕೇಳೋಣ. ಸರಿಯಾ? ಈಗ ಮೋಹನ್ ಸರ್ ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತಾಡಬೇಕು ಅಂತ ಕೇಳ್ತಾರೆ. ಇಲ್ಲಿವರೆಗೂ ಸರ್ ಅವರು ಮೇಡಮ್ನವರು ನನಗೆ ಮೊನ್ನೆನ ಈ ವಿಚಾರವನ್ನ ತಿಳಿಸಿದ್ರು. ಹಿಂಗೆ ಬೆಂಗಳೂರು ಡೈರೆಕ್ಟರ್ ಅವರು ಈಗ ಪ್ರೆಸೆಂಟ್ ವರ್ಕಿಂಗ್ ನಲ್ಲಿ ಅದಾರ ಸರ್. ಈಗ ಏನೋ ಕೆಲಸದ ನಿಮಿತ್ತ ಕೊಟ್ಟೂರಿಗೆ ಬರ್ತಾ ಇದ್ದಾರೆ. ಹೀಗೆ ಮಕ್ಕಳಿಗೆ, ನಮ್ಮ 10ನೇ ತರಗತಿ ಮಕ್ಕಳಿಗೆ ನಾವು ಒಂದು ಮೋಟಿವೇಶನಲ್ ಕ್ಲಾಸ್ ಅನ್ನ ಕೊಡ್ತಾರ ಹೀಗೆ ಅಂತ ನನಗೆ ಮೊದಲೇ ಇದನ್ನ ಫೋನಲ್ಲಿ ಕೇಳಿದ್ವಿ. ನಮ್ಮ ಮನೆ ರಜೆ ಆಗಿದ್ದೆ ಬಿಡಿ ಸರ್. ಸೊ ಹಂಗಾಗಿ ಅವಾಗ ಹೇಳಿದಾಗ ನಾನು ಒಂದೇ ಮಾತಿಗೆ ಹೇಳಿದೆ, ಆಯ್ತು ಮೇಡಮ್, ನಾವು ಅವ್ರಿವ್ರನ್ನ ಹುಡುಕಿ ತರೋ ಬಗ್ಗೆ ಅವರೇ ಈಗ ನಮಗೆ ಒಲದು ಬಂದಿದೆ ಅಂದ್ರ ಮಾಡ್ಲಿ, ಹೇಳ್ರಿ, ನೀವು ಒಪ್ಕೊಳ್ರಿ, ಅವ್ರನ್ನ ಕೇಳ್ರಿ, ಯಾವ ಡೇಟ್ ಹೇಳ್ತಾರ, ಯಾವ ಟೈಮ್ ಹೇಳ್ತಾರ, ಅದಕ್ಕೆ ನೀವು ಸೆಟ್ ಮಾಡ್ರಿ ಅಂತ ಹೇಳಿದೆ. ಹಂಗಾಗಿ ಮೇಡಮ್ ಅವರು ಈ ಡೇಟ್ ಐತೆ ಸರ್, ಇದೈತಿ ಹಿಂಗ ಅಂತ ಹೇಳಿದ್ರೆ ಆಗ ತಗೊಳ್ರಿ, ಹೆಂಗು ನಿಮಗೆ ಬೆಳಿಗ್ಗೆ ಪ್ರಿಪರೇಟರಿ ಮುಗಿತದ, ಸೊ ಮಧ್ಯಾಹ್ನ ಮಾಡ್ಬೋದು ಅನ್ನೋ ದೃಷ್ಟಿಯಿಂದ ನಾವು ಅದಕ್ಕೆ ಒಪ್ಕೊಂಡ್ವಿ. ಆ ರೀತಿ ಬಂದು ಸರ್ ಅವರು ಬಹಳ ಸುದೀರ್ಘವಾಗಿ ಈ ತರದ ಕ್ಲಾಸ್ಗಳನ್ನ ನಾವು ಕೇಳಿದ್ದೇವೆ ಇಂಟರ್ ಕೈಯಲ್ಲಿ. ಈಗ ನೀವು ಕೇಳೋಂತ ಅದೃಷ್ಟ ಒಲದು ಬಂತು. ಈ ಹಿಂದೆ ನಾವು ದಾವಣಗೆರೆ ಡೈರೆಕ್ಟ್ ನಲ್ಲಿ ಸರ್ ತರನೇ ನಾವು ಸಾಕಷ್ಟು ಮೋಟಿವೇಶನಲ್ ಕ್ಲಾಸ್ಗಳನ್ನ ಟೀಚರ್ಸ್ಗೆ ಕೊಡುವಂಥದ್ದು. ಈಗ ನೀವೇನ್ ಕೇಳಿದ್ರಲ್ಲ, ಇದು ನಮಗೂ ಅನ್ವಯ ಆಗುತ್ತೆ. ಬಟ್ ನಾ ಕೆಲಸ ಇದೆ, ನಮಗೂ ಕೇಳಕ್ ಇಂಟ್ರೆಸ್ಟ್ ಇತ್ತು. ಇಲ್ಲಿ ಮೇಲೆ ಫೋನ್ ಬರ್ತಾ ಇತ್ತಲ್ಲ, ಅದು ಡಿಸ್ಟರ್ಬ್ ಆಗಬಾರ್ದಂತ ನಾನು ಹೊರಕ್ಕೆ ಹೋದೆ ಅಷ್ಟೇ. ಸೊ ಸಾಕಷ್ಟು ಮಾಹಿತಿ ಇದು ನಿಜವಾಗ್ಲೂ ಇದೈತಲ್ಲ, ಇದನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅವ್ರು ಹೇಳಿದ ವಿಚಾರಗಳನ್ನ ನಾವು ಆ ಗುರಿಗಳನ್ನ ತಲುಪಲಿಕ್ಕೆ ಸಾಧ್ಯ ಆಗ್ತದೆ. ಈ ಸಾಧಕರು ಸಾಧಾರಣ ಅವೆಲ್ಲ ಹೇಳಿದ್ರಲ್ಲ, ಅದು ಎಲ್ಲ ರಿಯಲ್, ಅದು ಅನುಭವದ ಮಾತು. ಯಾರು ಸಾಧನೆ ಮಾಡಿದವರು ಸುಮ್ಮನೆ ಅಲ್ಲಿ ತನಕ ಹೋಗಿರಲ್ಲ. ಈಗ ನೀವೆಲ್ಲ ಹೇಳಿದ್ರಿ, ಸಚಿನ್ ತೆಂಡೂಲ್ಕರ್, ಅಂಬೇಡ್ಕರ್, ಅವರು ನೀವು ಅನ್ಕೋಬಹುದು ಅವ್ರಿಗೆ ನೀವೇ ಬಂದು ಕೊಡ್ತಾರೆ ಬಿಡು ಹಾಗೆ ಅಂತ. ಆದ್ರೆ ಅವ್ರದ್ದು ಶ್ರಮ ಐತಲ್ಲ, ಅದು ಬಹಳ, ಅವ್ರು ಅದಕ್ಕಾಗಿನ ತಮ್ಮ ಜೀವನವನ್ನ ಮೀಸಲಾಗಿಟ್ಟಿರ್ತಾರೆ. ಹಂಗೆ ನೀವೇನು ಯಾವುದೇ ಇರ್ಲಿ, ಈಗ ನೀವು ಓದಕ್ ಬಂದಿದ್ರಿ, ನಾವೇನ್ ಹೇಳ್ತೀವಿ 10ನೇ ತರಗತಿ ಬಂದಿರಿ, ಅಟ್ಲೀಸ್ಟ್ ನಾವಿಲ್ಲಿದ್ದಾಗ ಹೇಳೋದು ಅದೇ ವಿಚಾರನ. ನೀವೇನು ಚೆನ್ನಾಗಿ ಓದಾಗ ಮುಂದೆ ಹೋಗ್ತೀರಿ,
ಓದ್ಲಾರ್ದವ್ರು ಅಟ್ಲೀಸ್ಟ್ ನಿಮ್ ಜೀವನ ಮುಂದೆ ರೂಪಿಸ್ಕೊಳ್ಬೇಕಲ್ಲ, ಅದಕ್ಕಾದ್ರೂ SLC ಪಾಸ್ ಆಗ್ಬೇಕು ಅಂತ ಸಾಕಷ್ಟು ಬಾರಿ ನಾವು ಹೇಳಿದ್ದೀವಿ. ಸೊ ಅದನ್ನ ನೀವು ಈ ಸಾರಿ ಹೇಳಿದ ಪಾಯಿಂಟ್ಸ್ ಗಳನ್ನ ಆಧಾರವಾಗಿಟ್ಟುಕೊಂಡು ಅದನ್ನ ನಿಮ್ ಜೀವನಕ್ಕೆ ತಗೊಂಡ್ರ ನೀವು ಸಹ ಮುಂದೆ ಒಂದು ಯಾವುದೋ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಬಹುದು ಅಂತೇಳಿ ಈ ಸಂದರ್ಭದಲ್ಲಿ ಶ್ರೀಯುತ ಸರ್ ಅವರಿಗೆ ನಾನು ತುಂಬು ಹೃದಯದ ಕೃತಜ್ಞತೆಗಳನ್ನ ಸಮರ್ಪಿಸುತ್ತೇನೆ. ನಮ್ಮ ಶಾಲೆಗೆ ಆಗಮಿಸಿರುವ ಚಂದ್ರಶೇಖರ್ ಸರ್ ನಮಗೆ ಈಗ ಕ್ಲಾಸ್ ಕೇಳ್ಬೇಕಾದ್ರೆ ನಾವು 10th ಅಲ್ಲಿ ಇದ್ದಾಗ ಈಗ ಹೇಳಿದ್ರೆ ನಮ್ಮನ್ನ ಮೇಲಿರ್ತಿದ್ವಾ ಅಂತ ಅನ್ನಿಸ್ತು. ಆಮೇಲೆ ಸರ್ ನಿಮ್ಗೆ ಟ್ರಿಕ್ಸ್ ಹೇಳಿದ್ರು. ನಾನು ಫಸ್ಟ್ ಪ್ರಿಪರೇಟ್ ಇದ್ದಾಗ ಇನ್ನು ಕಾರ್ತಿಕನೇ ಫುಲ್ ರಾತ್ರಿ ಎಲ್ಲ ಓದಿ ನನ್ನ ತಲೆ ಸುತ್ತಾ ಇದೆ ಟೀಚರ್. ಬರೆಯಕ್ ಬರುತ್ತೆ ಎಲ್ಲ ಗೊತ್ತಿದೆ, ಆದ್ರೆ ಹೆಂಗ್ ಓದ್ಬೇಕು ಅಂತ ತುಂಬಾ ಓದ್ಬೇಕು ಅಂತ ಅಷ್ಟೇ ಗೊತ್ತವನಿಗೆ. ರಾತ್ರಿ ಎಲ್ಲ ಓದ್ಬಿಟ್ಟು ಎಕ್ಸಾಮ್ ಹಾಲಲ್ಲಿ ಬಂದು ಮಲ್ಕೊಂಡ್ರೆ ಓದಿದ್ದು ಏನು ಉಪಯೋಗ ಆಗ್ತಿರ್ಲಿಲ್ಲ ಅಲ್ವಾ. ನೀರ್ ಕುಡಿಸಿ ಯಾಕೋ ಕಾರ್ತಿಕ ಆದ್ಮೇಲೆ ಸ್ವಲ್ಪ ಚೇತರಿಸ್ಕೊಂಡು ಬರ್ದ. ಈಗ ನೀವು ಎಕ್ಸಾಮ್ ಏನೇನು ಹತ್ರ ಬಂದು ಈಗ 1 ತಿಂಗಳು ಪೂರ್ತಿ ರಾತ್ರಿ ಎಲ್ಲ ಓದ್ತೀನಿ ಅಂದ್ರೆ ಎಕ್ಸಾಮ್ ಹೊತ್ತಿಗೆ ಮಲ್ಕೊಂಡೇ ಬಿಡ್ತೀರ. ಅವತ್ತು ಸರ್ ನಿಜವಾಗ್ಲೂ ನಿಮಗೆ ಕರೆಕ್ಟ್ ಆಗಿ ಹೆಂಗ್ ಓದ್ಬೇಕು ಅಂತ ಹೇಳಿದ್ರು. ಎಲ್ಲರೂ ಈ ಲಾಸ್ಟ್ ಮಂತ್ ನ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದೀರಾ, ಇಡೀ ರಾತ್ರಿ ಓದ್ತೀವಿ ಸುಸ್ತಾಗ್ತೀವಿ ಅನ್ನಕ್ಕಿನ್ನ ಸರ್ ಹೇಳಿರುವಂತ ಸ್ಟೆಪ್ಸ್ ಸೇವರ್ಸ್ ಆಗ್ಲಿ ಅಥವಾ ನೀವು ಏನು ಡೈಲಿ ಓದ್ಬೇಕಾದ್ರೆ 25 ಮಿನಿಟ್ಸ್ ಆಗ್ಲಿ ಆ ತರಾನೇ ಸಿಸ್ಟಮೆಟಿಕ್ ಆಗಿ ಓದಿದ್ರೆ ಇನ್ನೂ ಹೆಚ್ಚಿಗೆ ನೀವು ಅಂಕವನ್ನ ಸ್ಕೋರ್ ಮಾಡ್ತೀರಾ ಅಂತ ನಾನು ಕಳ್ತೀನಿ ಅಲ್ವಾ. ಇವತ್ತಿಂದನೇ ಸ್ಟಾರ್ಟ್ ಮಾಡ್ತೀರಲ್ವಾ ನೀವೆಲ್ಲ. ಆಮೇಲೆ ಸರ್ ಇವತ್ತು ಅವೈಲೇಬಲ್ ಇದ್ರು, ಮೇಡಮ್ ಮನೆಗೆ ಬಂದಿದ್ರು, ನಿಮಗೆಲ್ಲ ಲೆಸನ್ ಕೊಟ್ರು. ಪೇಪರ್ ಅಲ್ಲಿ ಅವ್ರ ಆರ್ಟಿಕಲ್ಸ್ ಬರ್ತಾ ಇರ್ತೀವಿ. ನಿನ್ನೆ ಪ್ರಜಾವಾಣಿಯಲ್ಲಿ ಕೂಡ ಸರ್ದು ಒಂದು ಆರ್ಟಿಕಲ್ ಬಂದಿದೆ. ನಾವು ಪ್ರಯರ್ ಅಲ್ಲಿ ಹೆಡ್ಲೈನ್ಸ್ ಓದಿಸ್ತೀವಿ, ನೀವು ಅಲ್ಲಿ ಕೇಳಿಸ್ತಿಲ್ಲ ಕೇಳಿಸುತ್ತೆ ಅಂದ್ರೆ ಸುಮ್ಮನೆ ಆಗ್ತೀರಾ. ತೆಗೆದು ನೋಡಿ, ಇವತ್ತಿಂದ ಆಗ್ಲಿ ನೀವು ನ್ಯೂಸ್ ಪೇಪರ್ ಓದುವಾಗ ಸರ್ದು ಯಾವಾಗ ಆರ್ಟಿಕಲ್ ಬರ್ತಾ ಇದೆ, ಏನ್ ಹೇಳಿದ್ದಾರೆ ವಿದ್ಯಾರ್ಥಿಗಳಿಗೆ ಅನ್ನೋ ಮಾತನ್ನು ಕೂಡ ನೀವು ಓದ್ಬಿಟ್ಟು ಅದನ್ನ ಪಾಲಿಸ್ತೀರಾ ಅನ್ಕೊಳ್ತೀವಿ ಅಲ್ವಾ. ಈಗ ನೀರಲ್ಲಿ ನಾವು ಬಾತ್ಕೊಳ್ಳಿ ಹಿಂಗ್ ಹೋಗೋದನ್ನ ನೋಡ್ತೀವಲ್ವಾ, ಎಷ್ಟ್ ಚೆನ್ನಾಗಿ ಹೋಗ್ತಾ ಇದೆ ಅದು ಅಂತ ಅನ್ಕೊಳ್ತೀವಿ. ಹೌದಾ? ಅದು ಸುಮ್ಮನೆ ಹಿಂಗ್ ಹೋಗ್ತಾ ಇರುತ್ತಾ? ಅದು ನೀರಿನ ಕೆಳಗೆ ಕಾಲಿ ಏನ್ ಮಾಡ್ತಾ ಇರ್ಬೇಕು, ಕಂಟಿನ್ಯೂಸ್ ಬಡಿತಾ ಇದ್ರೆ ಮಾತ್ರ ಮೂವ್ ಆಗ್ತಾ ಇರ್ತದೆ. ನೀವು ಹಂಗೆ ಯಾವುದೇ ಸಾಧಕರ ಹಿಂದೆ ಏನಿರುತ್ತೆ ಪರಿಶ್ರಮ, ಅವರು ಮಾಡ್ತಾ ಇರೋ ಎಲ್ಲಾನು ನೀವು ಗಮನಿಸ್ತಾ ಇರ್ಬೇಕು. ನೀವು ಕೂಡ ಆ ಸ್ಟೆಪ್ಸ್ ಅನ್ನ ಫಾಲೋ ಮಾಡಿದ್ರೆ ಈಗ ನೀವು ಮುಖ್ಯವಾಗಿ ಸರ್ ಸಾಧಕರು ಅಂದ್ರು. ಈಗ ನಿಮಗೆ ಸಾಧನೆ ಏನು ಈ ಮೂಮೆಂಟ್ ಅಲ್ಲಿ? ಈಗ ಸದ್ಯಕ್ಕೆ ಮುಂದಿನ ಏನು ಯೋಚನೆ ಬೇಡ, ಸರ್ ಹೇಳಿರುವಂತದ್ದು ಎಲ್ಲದನ್ನು ಫಾಲೋ ಮಾಡಿ SLC ಅಲ್ಲಿ ಪಾಸ್ ಆಗೋದು, ಚೆನ್ನಾಗಿ ಸ್ಕೋರ್ ಮಾಡೋದು, ಆಮೇಲೆ ಮುಂದಿನ ಬಗ್ಗೆ ಯೋಚನೆ ಮಾಡೋಣ. ನಮ್ಮ ಮಕ್ಕಳಿಗೆ 1 ಗಂಟೆಗೂ ಹೆಚ್ಚಿನ ಕಾಲ ಸುದೀರ್ಘವಾಗಿ ತುಂಬಾ ಚೆನ್ನಾಗಿ ಎಫೆಕ್ಟಿವ್ ಆಗಿ ಹೇಳ್ಕೊಟ್ಟಿದ್ದಕ್ಕೆ, ಮತ್ತೆ ಧ್ಯಾನನೂ ನಿಮಗೆ ಮಾಡಿಸಿದ್ರು. ಇವತ್ತೊಂದಿನ ಸರ್ ಮಾಡಿಸಿದ್ರು, ನಾಳೆ ಮಾಡ್ಸಕ್ ಬರ್ಲಿಲ್ಲ ಅಲ್ಲ, ಅವ್ರು ನಿಮಗೆ ಹೆಂಗ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದಾರೆ. ನೀವು ಮನೆಯಲ್ಲಿ ಈ ಮೈಂಡ್ ಅನ್ನ ಏನ್ ಮಾಡ್ಕೋಬೇಕು, ಕಾಮಾಗಿ ಇಟ್ಕೊಂಡಾಗ ಮಾಡ್ತಾ ನೀವು ಮುಂದೆ ಓದೋದಕ್ಕೆ ಸಹಾಯ ಆಗುತ್ತೆ. ಮಕ್ಕಳಿಗೆ ಧ್ಯಾನದ ಒಂದು ಟ್ರಯಲ್ಸ್ ಅಂತಾನೆ ಹೇಳ್ಬೋದು, ಮಾಡಿಸಿದ್ದೀರಾ. ತುಂಬಾ ಧನ್ಯವಾದಗಳು. ಸಣ್ಣ ಬೆಂಗಳೂರಿಂದ ಕರ್ಸಕ್ಕಾಗಲ್ಲ, ಅವ್ರು ಯಾವಾಗ ಬಂದು ನಮ್ಗೆ ಮಾಡ್ತೀನಿ ಅಂತ ಅವ್ರಿಗೆ ಅನ್ಸುತ್ತೆ ಅವಾಗ ಬರೀ 10th ಅವರಿಗೆಲ್ಲ ನಮ್ಮ 8th 9th ಅವ್ರಿಗೆ ಟೀಚರ್ಸ್ಗೂ ನಮಗೆ ಹೇಳಿ ಸರ್ ನಾವು ಕೆರಿಯರ್ ಅಲ್ಲಿ ಹೆಂಗೆ ಫಾಲೋ ಮಾಡ್ಬೇಕು. ಫುಲ್ ಟೆನ್ಷನ್ ಅಲ್ಲೇ ಬರ್ತೀವಿ ಸರ್, ಏನ್ ವರ್ಕ್ ಮಾಡ್ತೀವಿ ಅಂತ ಗೊತ್ತಾಗೋದಿಲ್ಲ. ಹಂಗೆ ಥ್ಯಾಂಕ್ ಯು.